ಯೋಗ ಸೂತ್ರ ಹೇಳ್ತದೆ, ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾ. ಈ ನಾಲ್ಕನ್ನ ಭಗವಂತ ಒಂದು ಅಧ್ಯಾಯದಲ್ಲಿ ಹೇಳಿಬಿಟ್ಟ. ನಿತ್ತತ್ವ ಯಾರಲ್ಲಿ ನಮ್ಮ ಸಮಾನ ಭಾವನೆಗಳಂಥವ್ರು ಯಾರಿದ್ದಾರೆ ಅವರಲ್ಲಿ ಮಿತ್ರತ್ವ, ಸಮಾನ ವಿಚಾರಗಳು ಯಾರಿದ್ದಾರೋ ಅವರಲ್ಲಿ ಮಿತ್ರತ್ವ. ಮುದಿತ, ನನಗಿಂತ ಹೆಚ್ಚಿನ ಮಟ್ಟದಲ್ಲಿದ್ದಾನೆ, ಶ್ರೇಯಸ್ಸನ್ನು ಸಾಧಿಸಿದ್ದಾನೆ. ಅದು ಪಾರಮಾರ್ಥಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು. ಹರ್ಷ ಕೊಡುವಂಥ ಕಣ್ಣು, ಅದು ಮುದಿತ. ಕರುಣ, ಇನ್ನು ಯಾರು ಸ್ವಲ್ಪ ಕಡಿಮೆ ಮಟ್ಟದಲ್ಲಿದ್ದಾನೆ, ನನಗಿಂತ ಕಡಿಮೆ ಮಟ್ಟದಲ್ಲಿದ್ದಾನೆ ಅನ್ಕೋ, ಆವಾಗ ಅವನಲ್ಲಿ ಅವನ ಬಗ್ಗೆ ತಿರಸ್ಕಾರಗಳು, ಅವನ ಬಗ್ಗೆ ಕರುಣೆ. ಯಾಕಂದರೆ ಎಲ್ಲ ಜೀವನಗಳು ಕೂಡ ತಮ್ಮ ತಮ್ಮ ಸ್ವಭಾವದಂತೆ ವರ್ತನೆ ಮಾಡ್ತವೆ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಂದ ಪ್ರೇರಿತರಾಗಿ ವರ್ತನೆಯನ್ನು ಮಾಡ್ತಾರೆ. ಹೀಗಾಗಿ ಅದರಲ್ಲಿ ಅವನ ತಪ್ಪು ಏನೂ ಇಲ್ಲ, ಅಥವಾ ಅವನಿಗೆ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಕ್ಕಿದ್ರೆ ಅವನು ಕೂಡ ಮೇಲ್ಮಟ್ಟಿಗೆ ಇರ್ತಾ ಇದ್ದ, ಶ್ರೇಷ್ಠನೇ ಆಗ್ತಾ ಇದ್ದ. ಈ ರೀತಿ ಕರುಣೆ. ಇನ್ನು ಕೊನೆಯದು ಉಪೇಕ್ಷೆ. ಉಪೇಕ್ಷೆದಲ್ಲಿ ತಿರಸ್ಕಾರ ಮಾಡಬೇಕಂತ ಏನಿಲ್ಲ. ಅಲ್ಲಿ ಏನು ಅಂತಂದರೆ ನಮ್ಮ ಸಾಧನೆಗೆ ಅನುಕೂಲವಾಗುವ ಹಾಗೆ ಅವನಲ್ಲಿ ಏನೋ ಒಳ್ಳೆಯದಿದೆಯೋ ಅದನ್ನು ತೆಗೆದುಕೊಳ್ಳುವಂಥದ್ದು. ಯಾಕಂದರೆ ಮೂರೂ ಗುಣಗಳಿರೋದರಿಂದ ಈ ಜಗತ್ತಿನಲ್ಲಿ ಯಾರೇ ಒಬ್ಬನು 100ಕ್ಕೆ 100ರಷ್ಟು ಒಳ್ಳೆಯವನು ಅಂತ ಇಲ್ಲ, ಯಾರೇ ಒಬ್ಬನು 100ಕ್ಕೆ 100ರಷ್ಟು ಕೆಟ್ಟವನು ಅಂತ ಇಲ್ಲ. A saint had a past. A sinner has a future. ಯಾರು ಇವತ್ತು ಸಾಧು ಅಂತ ಕಾಣ್ತಾ ಇದ್ದಾನೋ, ಯಾರು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ತಾ ಇದ್ದಾನೋ, ಒಳ್ಳೆಯವರಾಗಿದ್ದಾನೋ, ಅವನದು ಒಂದು ಭೂತ ಇದೆ. ಹಿಂದಿನ ಜೀವನ ಏನಾಗಿತ್ತು ಗೊತ್ತಿಲ್ಲ ಅನ್ನುವಂಥದ್ದು ರೀತಿ. ನಾವು ದೃಷ್ಟಾಂತ ಯಾರು? ರತ್ನಾಕರ ಡಾಕು. ಎಲ್ಲರೂ ಬೇಡರ ಕುಲದಲ್ಲಿ ಬೆಳೆದದ್ದು, ಅದರಿಂದ ಆ ಸ್ವಭಾವ ಬಂದಿತ್ತು. ಬೇಟೆಯಾಡುವಂಥದ್ದು, ಹೊಡೆಯುವಂಥದ್ದು, ಬಡಿಯುವಂಥದ್ದು ಬಂದದ್ದು. ಆದರೆ ಮುಂದೆ ಏನಾಯಿತು? ಆದಿಕವಿ ಬ್ರಹ್ಮರ್ಷಿಯಾಗಿ ಅದರ ನಂತರ ಜೀವನದಲ್ಲಿ ಏನು ನೋಡ್ತೇವೆ? ಜೀವನದಲ್ಲಿ ಅದರ ನಂತರ ಅವನಿಂದ ಪಾಪ ಘಟಿಸಿತು ಅನ್ನುವಂಥದ್ದೇ ಕಣ್ಣಿಗೆ ಬರುತ್ತಿಲ್ಲ. ಎಷ್ಟು ಸಂವೇದನಾಶೀಲತೆ, ಸರ್ವಭೂತದಲ್ಲಿ ಕ್ಷಮೆ, ಸರ್ವಭೂತಗಳಲ್ಲಿ ಸಂವೇದನಾಶೀಲತೆ, ಹೈಟ್ ಆಫ್ ಸೆನ್ಸಿಟಿವಿಟಿ ಅಂತ ಅಂದರೆ ಒಬ್ಬ ವ್ಯಾಧ ಒಂದು ಪಕ್ಷಿಯನ್ನು ಹೊಡೆದ, 2 ಪಕ್ಷಿಗಳು ಕೂಡ ಒಟ್ಟಿಗೆ ಇದ್ದವು. ಅದು ಚೀತ್ಕಾರ ಮಾಡ್ತಾ ಕೆಳಗೆ ಬಿಡುವಾಗ
ಹೃದಯ ಅನ್ನುವಂಥದ್ದು ತಳಗೊಳಿಸಿತು. ಮಾ ನಿಷಾದ ಯತ್ ಕ್ರೌಂಚ ಅನ್ನುವಂಥ ಒಂದು ಶ್ಲೋಕ ಅವರ ಮುಖದಲ್ಲಿ ಬಾಯಿಂದ ಹೊರಟದ್ದು, ಮುಖದಿಂದ ಹೊರಟದ್ದು. ಮೊದಲು ಹೇಗಿದ್ದ? ಮೊದಲು ಇದ್ದದ್ದು ಕರುಣೆಯೇ ಇಲ್ಲವೇನೋ ಅನ್ನುವಂಥ ಸ್ಥಿತಿ. ಆದರೆ ಭಕ್ತಿಯ ಪ್ರಭಾವದಿಂದ ಏನಾಯಿತು? ಎಲ್ಲ ಭೂತಗಳಲ್ಲಿಯೂ ಕೂಡ, ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಅದು ಪಕ್ಷಿಯೇ ಇರಬಹುದು. ಅದಕ್ಕೆ ನೋವು ಉಂಟಾಗಿದ್ದು ಕೂಡ ಅವನ ಹೃದಯವನ್ನು ತಲ್ಲಣಿಸಿಬಿಡ್ತು. ಹೀಗಾಗಿ ಯಾರೇ ಒಬ್ಬನು ಸಂತನಾಗಿದ್ದರೆ, ಅದರರ್ಥ ಎಲ್ಲ ಸಂತರು ಕೂಡ ಮೊದಲು ಕೆಟ್ಟವರೇ ಇದ್ದರು ಅನ್ನುವಂಥದ್ದು ಏನಿಲ್ಲ. ಆದರೆ ಹೇಳೋದೇನು ಅಂದರೆ, ಅಂಥವನಿಗೂ ಕೂಡ ಒಂದು ದಾರಿ ಇದೆ. ಅವನೂ ಕೂಡ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಬಲ್ಲ. ಅ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪಾಪಿಗೂ ಕೂಡ ಒಂದು ಭವಿಷ್ಯ ಅನ್ನುವಂಥದ್ದು ಇದ್ದೇ ಇದೆ. ಕರ್ಮಧರ್ಮ ಸಂಯೋಗ ನೋಡಿ, ಪ್ರಾರಂಭದಲ್ಲಿ ಹೇಳಿದ್ದೆ ಭಗವದ್ ನಿಯುಕ್ತಿ ಅಂತ. ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ, ಮಧ್ಯದಲ್ಲೂ ಅರ್ಜುನನ ಪ್ರಶ್ನೆ, ಈಗ ಕೊನೆಯದು ಕೂಡ ಅರ್ಜುನನ ಪ್ರಶ್ನೆ. ಮೋಕ್ಷ ಸನ್ಯಾಸ ಯೋಗ ಇದರಲ್ಲಿ ಏನಿದೆ? ಇದರಲ್ಲೂ ಕೂಡ ಅರ್ಜುನನ ಪ್ರಶ್ನೆ ಪ್ರಾರಂಭ. ಇಲ್ಲಿ ಅರ್ಜುನ ಎರಡು ವಿಷಯಗಳ ತತ್ವ ಸ್ವರೂಪವನ್ನು ತಿಳ್ಕೊಳ್ಬೇಕಂತ ಬಯಸ್ತಾರೆ. ತ್ಯಾಗ ಮತ್ತು ಸನ್ಯಾಸ, ಇವೆರಡರ ತತ್ವವನ್ನು ಹೇಳು ಅಂದರೆ, ಸ್ವರೂಪವನ್ನು ಹೇಳು ಅಂದರೆ, ಯಾವುದಕ್ಕೆ ನಿಜವಾದ ಸನ್ಯಾಸ ಅಂತಾರೆ, ಯಾವುದಕ್ಕೆ ನಿಜವಾದ ತ್ಯಾಗ ಅಂತಾರೆ, ಅದನ್ನು ನನಗೆ ಹೇಳು. ಅದು ಹೇಳಿ. ಅದರಿಂದ ಪ್ರಾರಂಭ ಆಗೋದು ಹಾಗೇನೆ. ಅದಕ್ಕೆ ಹೇಳುವಂಥದ್ದೇನು? ಸನ್ಯಾಸ ಅಂದರೆ ಕಾಮ್ಯ ಕರ್ಮಗಳನ್ನು ಬಿಡುವಂಥದ್ದು. ಇದನ್ನು ನಾವು ಮೊದಲನೇ ಇದರಲ್ಲಿ ನೋಡಿದ್ವು. ಯಾವ ವಿವಿಧಿಷಾ ಸನ್ಯಾಸಿಯೋ, ಯಾಕಂದರೆ ಇಲ್ಲಿ ವಿವರಣೆ ಪೂರ್ತಿ ವಿವಿಧಿಷಾ ಸನ್ಯಾಸಿ ಇದೆ. ಅರ್ಜುನ ಅಂದ್ಕೊಂಡದ್ದೇನು? ಈ ಹಿಂಸಾರೂಪಿ ಯುದ್ಧವನ್ನು ಬಿಟ್ಟು ಭಿಕ್ಷಾವೃತ್ತಿಯನ್ನು ಅವಲಂಬಿಸೋದು ಒಳ್ಳೆಯದು ಅಂದ್ಕೊಂಡದ್ದು. ಆದರೆ ಭಗವಂತ ಏನು ಹೇಳ್ತಾನೆ? ಆ ರೀತಿ ಬಿಟ್ಟರೆ ನಡೆಯುವುದಿಲ್ಲ. ಅದಕ್ಕೆ ಸನ್ಯಾಸ ಅನ್ನುವಂಥದ್ದು ಅಂತಂದರೆ ಕಾಮ್ಯ ಕರ್ಮಗಳನ್ನು ಬಿಡುವಂಥದ್ದು ಅಷ್ಟೇ. ಕಾಮನೆಗಳೇನಿವೆಯೋ ಆ ಕರ್ಮಗಳನ್ನು ಬಿಡುವಂಥದ್ದು ಸನ್ಯಾಸ. ಇನ್ನು ತ್ಯಾಗ ಅಂದರೆ ಏನಾಗುತ್ತೆ? ತ್ಯಾಗ ಅಂದರೆ ಕರ್ಮಫಲ ತ್ಯಾಗ. ಇಬ್ಬರಲ್ಲೂ ಎರಡು ಸಮ ಇವೆ. ಅಂದರೆ ಸನ್ಯಾಸಿಯಲ್ಲಿಯೂ ಕೂಡ ತ್ಯಾಗಿಯಲ್ಲಿಯೂ ಕೂಡ ಸಮಾನ ಅಂಶ ಏನು ಅಂತಂದರೆ, ಇಬ್ಬರೂ ಕೂಡ ಫಲಾಸಕ್ತಿ, ಸಂಘ ಆಸಕ್ತಿ ಬಿಡುವಂಥದ್ದೇನಿದೆ ಅದು ಕಾಮನ್ ಇದೆ. ಹೀಗಾಗಿ ಎರಡು ಪ್ರಕಾರದ ತ್ಯಾಗ ಹೇಳ್ತಾರೆ. ಒಂದು ಸ್ವರೂಪತಃ ತ್ಯಾಗ, ಇನ್ನೊಂದು ಮಾನಸಿಕ ತ್ಯಾಗ. ಸ್ವರೂಪತಃ ತ್ಯಾಗ ಅಂದರೆ ಪೂರ್ತಿ ಬಿಟ್ಟೇ ಬಿಡೋದು, ಅಥವಾ ಆ ಕಡೆಗೆ ನೋಡೋ ಹಾಗೆ ಇಲ್ಲ, ಅದು ನಮ್ಮಂಥವರಿಗೆ. ಸ್ವರೂಪದ ತ್ಯಾಗ ಅಂದರೆ ಆ ಕಡೆ ಹೋಗಲೇಬೇಡ. ಯಾವುದು ನಿನ್ನ ಇಂದ್ರಿಯಗಳನ್ನು, ನಿನ್ನ ಮನಸ್ಸನ್ನು ವಿಕಾರಗೊಳಿಸ್ತದೆಯೋ ಆ ಕಡೆಗೆ ಹೋಗಬೇಡ. ಭಾಗವತ ಹೇಳುವಂಥದ್ದು ಏನು ಅಂದರೆ, ಯತಿ ವನಚರ ಗ್ರಾಮ್ಯ ಗೀತನ್ನ ಶೃಣ್ಯಾತ್.
ಗ್ರಾಮ್ಯ ಗೀತೆಗಳನ್ನು ಅವನು ಕೇಳಬಾರದು. ಏನು ಗ್ರಾಮ್ಯ ಗೀತ ಅಂದರೆ? ಗ್ರಾಮ್ಯ ಗೀತ ಅಂದರೆ ನಮಗೆ ಅರ್ಥ ಬರೋದೇನು ಅಂದರೆ ಜಾನಪದ ಗೀತೆಗಳು, ಲೋಕಗೀತೆಗಳು, ಜಾನಪದ ಗೀತೆಗಳು ಅದಲ್ಲ. ಗ್ರಾಮ್ಯ ಗೀತೆ ಅಂದರೆ ಇಂದ್ರಿಯಗಳ ಸಮೂಹಕ್ಕೆ ಗ್ರಾಮ ಅಂತ ಹೆಸರು. ಅದಕ್ಕೆ ಇಂದ್ರಿಯ ಗ್ರಾಮ ಅಂತ ಬಂದಿದೆ 12ನೇ ಅಧ್ಯಾಯದಲ್ಲಿ. ಸನ್ನಿಯಮೇಂದ್ರಿಯ ಗ್ರಾಮ ಅಂದರೆ ಎಲ್ಲ ಇಂದ್ರಿಯಗಳನ್ನು ಚೆನ್ನಾಗಿ ವಿವೇಕಪೂರ್ವಕವಾಗಿ ಸಂಯಮದಲ್ಲಿ ಇಟ್ಟುಕೊಳ್ಳುವಂಥದ್ದು. ಈಗ ಇಂದ್ರಿಯ ಗ್ರಾಮ, ಆ ಇಂದ್ರಿಯ ಗ್ರಾಮಗಳನ್ನು ಕೆರಳಿಸುವಂಥ, ತನ್ನ ಮೂಲಕ ಮನಸ್ಸನ್ನು, ಚಿತ್ತದ ಶಾಂತಿಯನ್ನು ಕಳೆದುವಂಥ ಅವುಗಳನ್ನು ಕೇಳಬಾರದು. ಗ್ರಾಮ್ಯ ಗೀತಂ ನ ಶೃಣುಯಾತ್ ಯತಿಹಿ ವನಚರ. ಯಾರು ಎಲ್ಲವನ್ನು ಬಿಟ್ಟಿದ್ದಾನೆಯೋ, ಬಿಟ್ಟು ವನದಲ್ಲಿದ್ದಾನೆಯೋ. ಯಾಕೆ ವನದಲ್ಲಿದ್ದಾನೆ? ಯಾಕೆ ಅಂತಂದರೆ ಅವನು ಈ ಯಾವುದು ನನಗೆ ಬೇಡ ಅನ್ನೋದನ್ನು ಬಿಟ್ಟು, ನಗರವನ್ನು ಬಿಟ್ಟು ಹೋಗಿದ್ದಾನೆ, ಅವನು ಜನವಸತಿಯನ್ನು ಬಿಟ್ಟು ಹೋಗಿದ್ದಾನೆ. ಇನ್ನೊಂದು ವನಚರ ಅಂತಂದರೆ ತದ್ವನಂ ನಾಮ ತದ್ವನಂ ಇತಿ ಉಪಾಸೀತವ್ಯಂ ವನಂ ಸಂಭಜನೀಯಂ. ಇಲ್ಲಿ ವನ ಅಂದರೆ ಯಾರು ಅಂತಂದರೆ ಆ ಉಪನಿಷತ್ತು ಏನು ಹೇಳ್ತದೆ? ತದ್ವನಂ ನಾಮ ಉಪಾಸಿತವ್ಯಂ ಅಂದರೆ ಯಾರು ಭಜನೀಯನು, ಯಾರು ಸೇವ್ಯನು ಆ ಪರಮಾತ್ಮ. ಹೀಗಾಗಿ ಪರಮಾತ್ಮನ ಒಂದು ಹೆಸರು ವನ. ಈಗ ಆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಚರತಿ, ತನ್ನ ಆಚರಣೆಯನ್ನೆಲ್ಲ ಕೇವಲ ನನಗೆ ಪರಮಾತ್ಮನೇ ಬೇಕು, ಪರಮಾತ್ಮ ಜ್ಞಾನವೇ ಬೇಕು ಅಂತ ಆಚರಣೆಯನ್ನು ಮಾಡ್ತಾನೆ ಅವನು ವನಚರ. ಅದಕ್ಕಾಗಿ ನಗರ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ಅದರಿಂದ ಯಾವೆಲ್ಲವೂ ಕೂಡ ಚಿತ್ತದ ಶಾಂತಿಯನ್ನು ಕದಡ್ತವೆಯೋ, ಕೆರಳಿಸ್ತವೆಯೋ ಅವುಗಳನ್ನು ಅವನು ಬಿಟ್ಟು ಬಿಡಬೇಕು. ಯಾಕಂದರೆ ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣ. ಅದೇ ಜ್ಞಾನ. ಯಾವುದು ಜ್ಞಾನ? ನಿಜವಾದ ಜ್ಞಾನ ಅಂದರೆ ಪ್ರಶಮಕರಂ ಇಂದ್ರಿಯಾಣ, ಇಂದ್ರಿಯಗಳನ್ನು ಶಾಂತಗೊಳಿಸ್ತವೆಯೋ, ತನ್ಮೂಲಕ ಮನಸ್ಸನ್ನು ಶಾಂತಗೊಳಿಸ್ತವೆಯೋ ಅದು ನಿಜವಾದ ಜ್ಞಾನ. ಅದರಿಂದ ಇದು ಸ್ವರೂಪದ ತ್ಯಾಗ. ಯಾಕೆ? ಅದಕ್ಕಾಗಿಯೇ ಬಿಟ್ಟಿದ್ದಾನೆ. ಹೀಗಾಗಿ ಅವನಿಗೆ ಮೊದಲನೇ ಲೆಕ್ಚರಲ್ಲಿ ಆದರೆ ಹೇಳಿದ್ದು ಏನಂತ, ಅವನಿಗೆ ಭಿಕ್ಷಾವೃತ್ತಿ ಇರುವಂಥದ್ದು. ಇನ್ನು ಮಾನಸಿಕ ತ್ಯಾಗ, ಪ್ರವೃತ್ತಿ ಲಕ್ಷಣಗಳು ಯಾರಿದ್ದಾರೆಯೋ ಅವರುಗಳಿಗೆ ಮಾನಸಿಕ ತ್ಯಾಗ. ಯಾಕೆ? ಪ್ರವೃತ್ತಿಯಲ್ಲಿ ಅವನು ಇರಬೇಕು, ಸಮಾಜದಲ್ಲಿದ್ದಾನೆ, ಸಂಘಜೀವಿ. ಅದರಿಂದ ಆ ಸಂಘದಲ್ಲಿರುವಾಗ ಅನೇಕ ವ್ಯವಹಾರಗಳನ್ನು ಮಾಡಬೇಕಾಗಿ ಬರ್ತದೆ. ಅದಿಲ್ಲದೆ ನಡೆಯೋದಿಲ್ಲ. ಕೆಲವು ಕರ್ತವ್ಯಗಳು, ಕೆಲವು ಸೋಷಿಯಲ್, ಇವೆಲ್ಲವುಗಳನ್ನು ನಿಭಾಯಿಸಬೇಕಾಗಿ ಬರ್ತದೆ. ಅದಿಲ್ಲದೆ ನಡೆಯೋದಿಲ್ಲ. ಯಾಕೆ? ಆ ಕರ್ಮಗಳು ನಮಗೆ ಅಂಟಿಕೊಂಡು ಬಂದಂಥದ್ದು. ಈಗ ಅಲ್ಲಿ ಅನಾಸಕ್ತಿ, ಹೋಗಬೇಕು, ನಿಭಾಯಿಸಬೇಕು. ಆದರೆ ಅದಕ್ಕೆ ಹೆಚ್ಚಿಗೆ ಅಂಟಿಕೊಳ್ಳುವ ಹಾಗಿಲ್ಲ. ಇದನ್ನು ಯಾರು ಅಳವಡಿಸ್ಕೊಳ್ತಾನೆಯೋ ಆ ಬುದ್ಧಿ ಸಮಬುದ್ಧಿ. ಇದಕ್ಕೆ ಜ್ಞಾನನಿಷ್ಠೆ ಅಂತ ಕೂಡ ಹೆಸರು. ಇನ್ನು ಭಕ್ತಿಯ ಭಾಷೆಯಲ್ಲಿ ಹೇಳೋದಾದರೆ ವಾಸುದೇವ ಸರ್ವಂ ಇತಿ. ವಾಸುದೇವನೇ ಎಲ್ಲವೂ ಕೂಡ, ಎಲ್ಲವೂ ಪರಮಾತ್ಮಮಯವೇ.
ಅನ್ನುವಂಥದ್ದೇನಿದೆ ಅದು ಸಮಬುದ್ಧಿ. ಇನ್ನು ವ್ಯವಹಾರದಲ್ಲಿ ಸಮಬುದ್ಧಿ ಯಾವುದು? ಸಮದುಃಖ ಸುಖ ಕ್ಷಮೆ ಅಂತ ಬಂತಾಗಲೇ. ಅದೇ ರೀತಿ ಸಮಭಾಷೆ ಅನ್ನುವಂಥದ್ದೇನಿದೆ ಶಬ್ದ ಗೀತೆಯಲ್ಲಿ ಸುಮಾರು ಕಡೆ ಬರ್ತದೆ. ಈ ಸಮತ್ವ ಅಂದರೆ ಏನಾಗಿದೆ? ಸಮತ್ವಂ ಯೋಗ ಉಚ್ಯತೆ ಅದು ಬಂದಿದೆ. ಸಮದುಃಖ ಸುಖಂ ಧೀರಂ ಅಂತ ಬಂದಿದೆ. ಈ ಸಮತ್ವ ಅನ್ನುವಂಥದ್ದು ಏನು ಅಂದರೆ ಅಂತಃಕರಣದ ಸ್ಥಿತಿ. ಅಂದರೆ ಈಗ ಸತ್ಸಂಗ ಮಾಡುವುದಕ್ಕಿಂತ ಮೊದಲು, ಸದ್ಗುರುಗಳ ಆಶ್ರಯಕ್ಕೆ ಬರೋದಕ್ಕಿಂತ ಮೊದಲು ಈ ಎಲ್ಲ ವಿಷಯ ವ್ಯವಹಾರಗಳಲ್ಲಿ ಸುಖದ್ದು ದುಃಖದ್ದು ಅದರಲ್ಲಿ ನನ್ನ ಮನಸ್ಸು ಎಷ್ಟು ಸಮ್ಮಿಲಿತವಾಗಿರ್ತಾ ಇತ್ತು. ಎಷ್ಟೋ ಬಾರಿ ಸಂತೋಷ ಸಮಾಚಾರ ಕೇಳಿದರೆ ಇದಾದರೆ ಎಷ್ಟೋ ದಿವಸಗಳವರೆಂದು ಹೇಳ್ತಾ ಇರ್ತೇವೆ. ಯಾವ ಸಿಗ್ತಾವರೆಲ್ಲ ಹೇಳ್ತಾ ಇರ್ತೇವೆ, ಈ ರೀತಿ ಆಯಿತು, ಹೀಗಾಯಿತು, ಇದು ಆಯಿತು. ಯಾಕೆ? ಅದು ಅಂದರೆ ಸುಖಪ್ರದ, ಅದು ರಾಗಪ್ರದ. ರಾಗ ಅಂದರೆ ಏನು? ಆಸಕ್ತಿ. ಇನ್ನು ಅದೇ ರೀತಿ ದುಃಖಪ್ರದವಾದರೆ ಆ ದುಃಖದಲ್ಲಿಯೂ ಕೂಡ ಎಷ್ಟೋ ದಿವಸ ಉಳಿದಿರ್ತೇವೆ. ಈಗ ಇವು ಬಂದು ಹೋಗುವಂಥವು. ಈ ಸುಖದ ಅಂಶವೂ ಕೂಡ ಬಂದು ಹೋಗುವಂಥದ್ದೇ, ದುಃಖದ ಅಂಶವೂ ಬರುವಂಥದ್ದೇ. ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಪರಿಸ್ಥಿತಿ ಸುಖ ಮತ್ತು ದುಃಖ ಬರೋದೇ. ಈಗ ಆ ಸುಖದ ಪರಿಸ್ಥಿತಿಯಿಂದ ನಾನು ಎಷ್ಟು ಬೇಗನೆ ಮೇಲೇಳುತ್ತೇನೆ, ಎಷ್ಟು ಬೇಗನೆ ನನ್ನ ಸಮಸ್ಥಿತಿಗೆ ಬರ್ತೇನೆ. ಅದೇ ರೀತಿ ದುಃಖದ ಪರಿಸ್ಥಿತಿಯ ಆ ದುಃಖದ ಅತ್ಯಂತ ವಿಷಾದನೀಯ ಶೋಚನೀಯ ಸ್ಥಿತಿಯಿಂದ ಎಷ್ಟು ಬೇಗನೆ ನಾನು ಮೇಲೆ ಬಂದು ಶಾಂತನಾಗ್ತೇನೆ, ಅದು ಸಮಸ್ಥಿತಿ. ಈಗ ಎರಡರಲ್ಲೂ ಪ್ರಮಾಣ ಇದೆ. ಏನು ಅಂದರೆ ಅಲ್ಲಿ ಅವನು ವ್ಯವಹಾರದಲ್ಲಿ ಇದ್ದಾಗ್ಯೂ ಕೂಡ ಚಿತ್ತವನ್ನು ಅಸಂಗವಾಗೇ ಇಟ್ಟುಕೊಳ್ಳುವಂಥದ್ದು. ಇದಕ್ಕೂ ಅಂಟಿಕೊಳ್ಳುವ ಹಾಗಿಲ್ಲ, ಅದಕ್ಕೂ ಅಂಟಿಕೊಳ್ಳುವ ಹಾಗಿಲ್ಲ. ಇನ್ನು ಯಾರು ಎಲ್ಲವನ್ನು ಬಿಟ್ಟಿದ್ದಾನೆಯೋ ಅವನು ಕೂಡ ಅದರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ಯೋಚನೆ ಮಾಡಿದರೆ ಏನಾಗ್ತದೆ? ಮಿಥ್ಯಾಚಾರಸ್ಸ ಉಚ್ಯತೆ. ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಂಡ ಎಲ್ಲ ಮಾಡಿದ, ಆದರೆ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಅವಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅದು ಮಿಥ್ಯಾಚಾರವೇ ಆಯಿತೆ ಹೊರತು ಅದು ಸರಿಯಾದಂಥ ಸನ್ಯಾಸ ಆಗಲಿಲ್ಲ. ಅದಕ್ಕಾಗಿ ಕಾಮ್ಯಕರ್ಮಗಳನ್ನು ಬಿಡುವುದು ಸನ್ಯಾಸ ಅಂತ ಒಂದಾದರೆ, ಆಮೇಲೆ ಫಲತ್ಯಾಗ ಮಾಡುವಂಥದ್ದು ಕರ್ಮತ್ಯಾಗ ಅಂತ ಹೇಳಿ ತ್ಯಾಗ ಸಚಿವೋದೇಶ. ಆದರೆ ಈಗ ಅಲ್ಲಿ ಬರುವಂಥದ್ದು ಏನು ಹಾಕಿದರೆ, ಇಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ ಅರ್ಜುನ. ಕೆಲವರು ಹೇಳ್ತಾರೆ ಕಾಮ್ಯಕರ್ಮಗಳನ್ನು ಬಿಡಲೇಬಾರದು ಅಂತ, ಕೆಲವರು ಹೇಳ್ತಾರೆ ಮಾಡಲೇಬೇಕು ಅಂತ. ಮತ್ತು ಉಪನಿಷತ್ತು ಕೂಡ ಹೇಳ್ತದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಷೇತ್ ಶತಕಂ ಸಮಾಹ ಏವಂ ತ್ವಯಿ ನ ಅನ್ಯಥಾ ಅಸ್ತಿ ನ ಕರ್ಮಲಿಪ್ಯತೆ ನರೇ. ಈಶಾವಾಸ್ಯೋಪನಿಷತ್ತರ ಎರಡನೇ ಮಂತ್ರ ಇದು. ಮೊದಲನೇ ಮಂತ್ರ ಏನಿದೆ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಸ ಸ್ವಿಧನಂ. ಮೊದಲನೇ ಮಂತ್ರ ಏನು ಹೇಳ್ತದೆ? ಈಶಾವಾಸ್ಯಂ ಇದಂ ಸರ್ವಂ. ಇದೆಲ್ಲವೂ ಕೂಡ ಈಶನಿಂದ ವ್ಯಾಪ್ತವಾಗಿದೆ. ಅದಕ್ಕಾಗಿ ತೇನ ತ್ಯಕ್ತೇನ ಭುಂಜಿತಾಃ, ಅದನ್ನು ಭೋಗಿಸಬೇಕು. ದುಃಖದ ಪರಿಸ್ಥಿತಿಯನ್ನು ಭೋಗಿಸಬೇಕು, ಸುಖದ ಪರಿಸ್ಥಿತಿಯನ್ನು ಭೋಗಿಸಬೇಕು. ಏನೆಲ್ಲ ದೊರೆತು ಅದನ್ನು ಭೋಗಿಸಬೇಕು. ಆದರೆ ತ್ಯಕ್ತೇನ ಅಂದರೆ ಅಹಂಕಾರವನ್ನು ತ್ಯಾಗ ಮಾಡಿ. ಯಾಕೆ? ನಾನು ಭೋಗಿಸುವವನು, ನಾನು ಗಳಿಸಿದ್ದು ಅನ್ನುವಂಥ ಭಾವನೆಯಲ್ಲಿ ಬರೋದು ಬೇಡ.
ಈ ಎರಡೇ ಅಕ್ಷರ, ಇದರಿಂದ ಪೂರ್ಣ ಸಂಸಾರ ನಿರ್ಮಾಣವಾಗಿದೆ. ಯಾವುದು? ಅಹಂ. ಅಷ್ಟೇ, ಬೇರೆ ಏನಿಲ್ಲ. ಅದೇ ಎಲ್ಲದಕ್ಕೂ ಕಾರಣ, ಅದೇ ಎಲ್ಲದಕ್ಕೂ ದುಃಖಕ್ಕೂ ಕಾರಣ, ಪ್ರತಿಯೊಂದಕ್ಕೂ ಕಾರಣ. ಆಮೇಲೆ ಇನ್ನೊಂದೇನು ಹೇಳಿದ್ರೆ, ಮಾಗೃದ ಕಸ್ಸ ಸಿದ್ಧನಂ, ಇನ್ನೊಬ್ಬರ ವಸ್ತುಗಳ ಮೇಲೆ ಕಣ್ಣನ್ನು ಹಾಯಿಸಬೇಡ. ಅದು ಕೂಡ ಗೃದ್ರ ದೃಷ್ಟಿ. ಗೃದ್ಧ ಮಾಗೃದ, ಹದ್ದಿನ ಕಣ್ಣು ಬಿಡಬೇಡ ಅಂತ ಅರ್ಥ, ಬೇರೆ ಏನಿಲ್ಲ. ಅಂದರೆ ನಿನಗೇನು ಬೆಳೀತಿದೆಯೋ ಅದನ್ನು ಮಾಡಕೋ, ಅದನ್ನು ಅನುಭವಿಸು, ಬೇರೆಯನ್ನು ಬಿಟ್ಟು. ಇಲ್ಲಿ ಮಾನಸಿಕ್ತಾರೆ. ಅದ್ರ ಮುಂದೇನು ಹೇಳ್ತದೆ? ಯಾರಿಗೆ ಇದನ್ನು ಬಿಡೋದಕ್ಕಾಗೋದಿಲ್ಲವೋ, 12ನೇ ಅಧ್ಯಾಯದ ಏನು ಹೇಳಿದ ಭಗವಂತ, ಅಲ್ಲಿಯೂ ಕೂಡ ಯಾರಿದ್ದಾನೋ ಅವನಿಗೆ ಪೂರ್ತಿ ಕರ್ಮಗಳನ್ನು ಬಿಡಲಿಕ್ಕಾಗೋದಿಲ್ಲ. ಹೀಗಾಗಿ ಏನು ಮಾಡಬೇಕು? ಅವನು 4 ಹೇಳಿಬಿಟ್ಟ. ಮತ್ಕರ್ಮ ಪರಮೋಭವ, ಅಭ್ಯಾಸವೇ ಅಸಮರ್ಥೋಸಿ, ಇದೆಲ್ಲವನ್ನು ಹೇಳಿಕೊಟ್ಟ. ಅಂದರೆ ಶರೀರಾಭಿಮಾನ ಇದೆ ನಮಗೆ. ನ ಕರ್ಮಲಿಪ್ಯತೆ ನರೇ ನರೇ ಅಭಿಮಾನಿನಃ. ನಾನು ಮನುಷ್ಯ, ನಾನು ಶರೀರ, ನಾನು ಮನಸ್ಸು, ಬುದ್ಧಿ, ಇಂದ್ರಿಯ, ಹೀಗಾಗಿ ನಾನು ಮಾಡಬೇಕು, ನಾನು ಮಾಡುವವನು, ನಾನೇ ಭೋಗಿಸುವವನು ಅನ್ನುವಂಥ ಆಸಕ್ತಿ ದೃಢವಾಗಿದ್ದವನು ಕರ್ಮಗಳನ್ನು ಬಿಡುವ ಹಾಗಿಲ್ಲ. ಅದರ ಬದಲು ಮಾಡ್ತಾ ಮಾಡ್ತಾ ಜೀವನವನ್ನು ಸಾಗಿಸಬೇಕು. ಅದಕ್ಕಾಗಿ ಹೇಳಿದ್ದೇನು? ಅದಕ್ಕಾಗಿ ಹೇಳಿದ್ದು ಏನು ಅಂತ ಅಂದರೆ, ನೀನು ಕರ್ಮಗಳನ್ನು ಮಾಡು, ಆದರೆ ಅದರಲ್ಲಿ ಆಸಕ್ತಿ ಬೇಡ, ಕರ್ಮಾಸಕ್ತಿ ಬೇಡ. ಕರ್ಮಾಸಕ್ತಿಯೂ ಬೇಡ, ಫಲಾಸಕ್ತಿಯೂ ಬೇಡ. ಕರ್ಮಾಸಕ್ತಿ ಕರ್ತೃತ್ವಾಸಕ್ತಿ, ಫಲಾಸಕ್ತಿ ಭೋಕ್ತೃತ್ವಾಸಕ್ತಿ. ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಹೀಗಾಗಿ ಹಕ್ಕು ನಂದೇ, ಬೇರೆ ಯಾರದ್ದು ಅಲ್ಲ, ನಾನೊಬ್ಬನೇ ಇದನ್ನು ಭೋಗಿಸಬೇಕು ಅನ್ನುವಂಥದ್ದು ಇಲ್ಲ. ಇನ್ನೊಂದೇನಿದೆ? ನಾನು ಮಾಡದೇ ಇದ್ದರೆ ಎಲ್ಲಿ ನಡೀತದೆ ಅನ್ನುವಂಥದ್ದು ಒಂದಿದೆ. ಆದರೆ ನನ್ನ ಅಭಿಪ್ರಾಯ ಕೇಳೋ ಅರ್ಜುನ, ಕಾಮ್ಯ ಕರ್ಮಗಳನ್ನು ಬಿಡಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನ ತ್ಯಾಜ್ಯಂ, ಯಾವ್ಯಾವುದು? ಯಜ್ಞ, ದಾನ, ತಪ, ಇವುಗಳನ್ನು ಬಿಡುವ ಹಾಗಿಲ್ಲ. ಯಾಕೆ? ಪಾವನಾನಿ ಮನೀಷಾಂ. ಈ 3 ಕರ್ಮಗಳೇನಿವೆ, ಯಜ್ಞ, ದಾನ, ತಪಸ್ಸು, ಈ 3 ಏನಿವೆ, ಇವುಗಳನ್ನು ಬಿಡುವ ಹಾಗಿಲ್ಲ. ಕಾರಣ ಏನು ಅಂದರೆ, ಪಾವನಾನಿ ಮನೀಷಾಂ, ಚಿತ್ತವನ್ನು ಶುದ್ಧಗೊಳಿಸುವಂಥವು. ಯಜ್ಞ ಅಂದರೆ ಹಾಗಿದ್ರೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಈ 18ನೇ ಅಧ್ಯಾಯ ಅನ್ನುವಂಥದ್ದು ಏನಿದೆ, ಇದು ಎಲ್ಲ ಅಧ್ಯಾಯಗಳ ಸಾರ. 2ನೇ ಅಧ್ಯಾಯದಿಂದ ಹಿಡಿದು 2ನೇ ಅಧ್ಯಾಯದಲ್ಲೇ ಗೀತೆ ಉಪದೇಶ ಮುಗಿದು ಹೋಗ್ತದೆ. ಆಮೇಲೆ 3ರಿಂದ 15ರವರೆಗೆ ಅದರ ವಿಸ್ತಾರ. 15ನೇ ಅಧ್ಯಾಯದ ಕೊನೆಗೆ ಏನು ಹೇಳ್ತಾರೆ? ಇದಂ ಶಾಸ್ತ್ರಂ, ಅಲ್ಲಿ ಶಾಸ್ತ್ರವನ್ನು ಹೇಳಿ ಮುಗಿಸಿದೆ ಅಂತ ಹೇಳ್ತಾನೆ ಕೊನೆಗೆ 15ನೇ ಅಧ್ಯಾಯದಲ್ಲಿ. ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅಲ್ಲಿ 15ನೇ ಅಧ್ಯಾಯಕ್ಕೆ 15ನೇ ಅಧ್ಯಾಯದಲ್ಲಿ ಗೀತೆ ಮುಗಿದು ಹೋಗಿದೆ. 2ನೇ ಅಧ್ಯಾಯದಲ್ಲೇ ಮುಗಿದಿದೆ ಮೊದಲನೇ ಮಾತು. ಅದರಲ್ಲಿ ಬಂದಂಥ ವಿಷಯಗಳನ್ನು ವಿಸ್ತಾರ ಮಾಡ್ದ. ಯಾಕೋಸ್ಕರ? ನಮಗೋಸ್ಕರ. ಆಮೇಲೆ ಮತ್ತೆ ಹೇಳ್ದ, ಇಲ್ಲಿ ಮುಗಿತು, ಇದನ್ನು ಯಾರು ತಿಳ್ಕೊಂಡು ಸರಿಯಾಗಿ ವರ್ತನೆ ಮಾಡ್ತಾನೆಯೋ ಅವನು ಕೃತಕೃತ್ಯನಾಗ್ತಾನೆ. ಕೃತಕೃತ್ಯ ಅಂದರೆ ಏನು? ಏನನ್ನು ಮಾಡಬೇಕಾಗಿತ್ತು, ಏನನ್ನು ಮಾಡಬೇಕಾಗಿತ್ತು? ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಯಾವುದರ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕಾಗಿತ್ತೋ ಅದನ್ನು ಮಾಡಿದವರು ಮಾತ್ರ ಕೃತಕೃತ್ಯ, ಬೇರೆಯವರಲ್ಲ. ಹಾಗಾದರೆ 16 17 ಏನು? 16 17 ಏನು ಅಂತಂದರೆ
ಅವುಗಳಿಗೆ ಯಾವ ರೀತಿ ವರ್ತನೆ ಮಾಡಬೇಕು ಅದಕ್ಕೋಸ್ಕರ ಶಾಸ್ತ್ರಂ ಪ್ರಮಾಣಂತೆ. ಅದರಿಂದ ಸಾಧನೆಗೆ ಅನುಕೂಲವಾಗುವ ಹಾಗೆ 12 ಮತ್ತು 16 ಮತ್ತು 17 ಅಧ್ಯಾಯ ಹೇಳಿಬಿಡ್ತಾರೆ. ಒಂದರಲ್ಲಿ ದೈವ ಸಂಪತ್ತು ವಿಭಾಗ, ಇನ್ನೊಂದು ಶ್ರದ್ಧಾತ್ರ ವಿಭಾಗ ಯೋಗ. ಅವುಗಳನ್ನು ಹೇಳಿ 18ನೇದು ಪರಿಶಿಷ್ಟ, ಕೊನೆಯದು ಉಪಸಂಹಾರ. ಇದೆಲ್ಲವನ್ನು ಸೇರಿಸಿ ಮಾಡ್ತಾನೆ. ಹೀಗಾಗಿ ಅಲ್ಲಿ ಬರುವಂಥ ವಿಷಯಗಳನ್ನೆಲ್ಲ ಇಲ್ಲಿ ತೆಗೆದುಕೊಂಡು ಅವ್ರು ಹೇಳ್ತಿರೋದು, ಬೇರೆ ಏನೂ ಅಲ್ಲ. ಯಜ್ಞ ಅರ್ಥಾತ್ ಕರ್ಮವನ್ನು ಹೇಳ್ತಾರೆ. ಹಾಗಾಗಿ ಯಜ್ಞ ಅಂದರೆ ಅಲ್ಲಿ ಭಗವಾನ್ ಭಾಷ್ಯಕಾರರು ಹೇಳ್ತಾರೆ, ಯಜ್ಞೋ ವೈ ವಿಷ್ಣು ಅಂದರೆ ಪರಮಾತ್ಮ ಪ್ರೀತ್ಯರ್ಥಂ. ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮ ಪ್ರೀತ್ಯರ್ಥಂ ಮಾಡಿದರೆ, ನಮ್ಮ ಸಂಕಲ್ಪದಲ್ಲಿ ಅದನ್ನೇ ಹೇಳಿಸ್ತಾರೆ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಹೇಳಿಸ್ತಾರೆ. ಪ್ರತಿಯೊಂದು ಪೂಜೆಯ ಸಂಕಲ್ಪದಲ್ಲೂ ವ್ರತದ ಸಂಕಲ್ಪದಲ್ಲೂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಹೇಳೋದು. ಆಮೇಲೆ ಮತ್ತೆ ಹೇಳ್ತಾರೆ ಏನು ಕಾಮನೆಗಳಿವೆಯೋ ಅದನ್ನು ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಆಮೇಲೆ ಕೊನೆಗೆ ನಾರಾಯಣ ಏತಿ ಸಮರ್ಪಯಾಮಿ. ಹಾಗಾದರೆ ಇದಕ್ಕೆ ಹೇಳೋದಕ್ಕೆ ಏನರ್ಥ? ಮನಸ್ಸಿನ ಇಷ್ಟಗಳನ್ನು ನೆನೆಸ್ಕೊಳ್ಳಿ ಅಂತ ಹೇಳ್ತೀವಿ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮೇಲೆ ಹೇಳಿದ್ವಿ, ಮಧ್ಯದಲ್ಲಿ ಇದನ್ನು ಹೇಳ್ತಾರೆ, ಆಮೇಲೆ ಮುಗಿಸಿದ ಮೇಲೆ ನಾರಾಯಣ ಏತಿ ಸಮರ್ಪಯಾಮಿ. ಇದರ್ಥ ಏನು ಅಂದರೆ, ಇದರ್ಥ ಇಷ್ಟೇ, ನಿನಗೋಸ್ಕರ ಮಾಡ್ತಿದ್ದೇನೆ ಅಂದರೆ ನಡೆಸ್ಕೊಡ್ಬೇಕಾದ್ರೂ ನೀನೇ. ಆದರೆ ನಾರಾಯಣ ಸಮರ್ಪಯಾಮಿ ಅಂದಾಗ ಈಗ ನಾನು ಮಾಡಿದ್ದಾಯಿತು, ನನ್ನ ಇಚ್ಛೆಗಳನ್ನು ನಾನು ಹೇಳಿದ್ದಾಯಿತು, ಇನ್ನೇ ಬಿಟ್ಟಿದ್ದು ಅದನ್ನು ನೆರವೇರಿಸಬೇಕು ಬೇಡವೋ, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಅದು ನಿನಗೆ ಬಿಟ್ಟದ್ದು. ನನ್ನಲ್ಲಿ ಇಚ್ಛೆ ಇರೋದು ಹೌದು, ಅದರಲ್ಲಿ ಏನಿದೆ ಇಲ್ಲ, ನೀನೇ ಈಡೇರಿಸಬೇಕು, ಬೇರೆ ಏನಿಲ್ಲ, ನನಗೆ ಗೊತ್ತಿಲ್ಲ. ಭಾಗವತದಲ್ಲಿ ಒಂದು ವಿಚಿತ್ರ ಪ್ರಸಂಗ ಬಂದಿದೆ. ಯಾವುದು ಅಂದರೆ ಕರ್ದಮ ಋಷಿ ತಪಸ್ಸು ಮಾಡ್ತಾ ಇರ್ತಾರೆ. ಕರ್ದಮ ಋಷಿ, ಈ ಕರ್ದಮ ಋಷಿ ಯಾರು ಅಂತಂದರೆ ಮನು ಮಹಾರಾಜನ ಅಳಿಯ. ಮನು ಮಹಾರಾಜನಿಗೆ 5 ಸಂತಾನ, 2 ಗಂಡು 3 ಹೆಣ್ಣು. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿ ಕೊಡ್ತಾನೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ ಕೊಡ್ತಾನೆ. ಈ ಮಧ್ಯದಲ್ಲಿ ದೇವಹೂತಿ ಅನ್ನುವಂಥವ್ರು ಏನಿದ್ದಾರೆ ಅವರನ್ನು ಕರ್ದಮ ಋಷಿ ಕೊಡ್ತಾನೆ. ಈ ಕರ್ದಮ ಋಷಿ ತಪಸ್ಸು ಮಾಡ್ತಿರ್ತಾನೆ. ಭಗವಂತ ಬಂದಾಗ ಹೇಳ್ತಾನೆ, ನನ್ನೊಂದು ವಿಚಿತ್ರ ಸ್ಥಿತಿ ಇದೆ ಮಗ. ಏನು ಅಂದರೆ ನನ್ನ ವೃತ್ತಿ ಸನ್ಯಾಸ ವೃತ್ತಿ, ಸನ್ಯಾಸ ತಗೊಳ್ಬೇಕು ಅಂತ. ಆದರೆ ಇನ್ನೊಂದು ಕಡೆ ಒಳಗೆ ಎಲ್ಲೋ ಮದುವೆ ಮಾಡ್ಕೋಬೇಕಂತ ಇದೆ. ಏನು ಮಾಡಲಿಲ್ಲ? ಅದಕ್ಕೆ ಭಗವಂತ ಹೇಳ್ತಾನೆ, ಅದು ನನ್ನದೇ ಇಚ್ಛೆ. ಯಾಕಂದರೆ ನಾನು ನಿನ್ನ ಮಗನಾಗಿ ಬರುವನಿದ್ದೇನೆ, ಅದೇ ಕಪಿಲ್ ದೇವಿ ಅವತಾರ. ನಿನ್ನ ಮಗನಾಗಿ ಬರಬೇಕು ಅಂತ ಮಾಡಿದ್ದೇನೆ, ಹೀಗಾಗಿ ಅದನ್ನು ಮಾಡು, ಆಮೇಲೆ ನಾನೇ ಪರ್ಮಿಷನ್ ಕೊಡ್ತೇನೆ. ಆ ರೀತಿ ಮಾಡಿದರು, ಅದರಲ್ಲಿದೆ. ಆದರೆ ಅದಕ್ಕಿಂತ ಬದಲು 9 ಜನ ಕನ್ಯೆಯರಾದರು. ಒಬ್ಬೊಬ್ಬರು ಶ್ರೇಷ್ಠ ಕನ್ಯೆಯರು. ಒಬ್ಬೊಬ್ಬರು ಮೊದಲನೇವಳು ಅರುಂಧತಿ, ವಶಿಷ್ಠರ ಪತ್ನಿ. ಇನ್ನು 2ನೇವಳ ಬಗ್ಗೆ ಹೇಳೋ ಹಾಗೆ ಇಲ್ಲ. ತ್ರಿಮೂರ್ತಿಗಳೇ ಶಿಶುಗಳಾದವಳ ಇದರಿಂದ ಅನಸೂಯೆ. ಆ ಎಲ್ಲರನ್ನು ಕೂಡ ಒಬ್ಬೊಬ್ಬ ಇದನ್ನು ಮಾಡಿದ್ದು. ಆಮೇಲೆ ಭಗವಂತ ಬಂದ ಮೇಲೆ ಇವರು ಹೇಳ್ತಾರೆ, ನನ್ನ ಕೆಲಸ ಮುಗಿತಲ್ಲ, ಈಗ ಮಗ ಹೊಟ್ಟಾಯಿತು, ನೀನು ಬಂದೆ, ಹಾಂ ನೀನು ಹೋಗೀಗ. ಎಲ್ಲಿ ಹೋಗಿದ್ದು? ನೀನು ಉದ್ಧಾರಕ್ಕೆ ನೀನು ಹೋಗೀಗ. ಮಾತಿಗೆ ನಾನು ಉಪದೇಶ ಮಾಡಿ ಅವನು ಮುಗಿಸ್ತೇನೆ, ಅವಳನ್ನು ಉದ್ಧಾರ ಮಾಡ್ತೇನೆ. ಈ ರೀತಿ 2 ಕೊಡೋದವನೇ, ಇಂಥದನ್ನು ಕೊಡೋದವನೇ, ಇದನ್ನು ಕೊಡೋದವನೇ. ಆದರೆ ಯಾಕೆ ಈ ರೀತಿ ಯಾವ್ಯಾವುದು ಯಾರ್ಯಾರ ಭಾಗವತೆಲ್ಲ ಕೊಟ್ಟಾದ್ರೆ ಉಳಿದ ಯಾರೋ ಜೀವ. ಆ ಜೀವ ಯಾರ ಭಾಗ? ಪರಮಾತ್ಮನ ಭಾಗ. ಯಾಕೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಇದಕ್ಕಿಂತಲೂ ವಿಶದವಾಗಿ ಗೋಸ್ವಾಮಿಜಿ ಹೇಳ್ತಾರೆ ರಾಮಾಯಣದಲ್ಲಿ, ಈಶ್ವರ ಅಂಶ ಜೀವ ಅವಿನಾಶಿ.
ಚೇತನ ಅಮಲ ಸಹಜ ಸುಖರಾಶಿ ಈಶ್ವರ ಅಂಶ. ಇಲ್ಲಿ ಮಮ್ಮ ಅಂಶ ಅಂತ ಹೇಳಿಬಿಟ್ಟ ಭಗವಂತ, ಅಲ್ಲಿ ಅದನ್ನು ಸ್ಪಷ್ಟವಾಗಿಬಿಡ್ತಾರೆ, ಈಶ್ವರನ ಅಂಶವೇ ಜೀವ. ಹಾಗಂದ್ರೆ ಏನು? ಚೇತನ ಅಮಲ ಸಹಜ ಸುಖರಾಶಿ. ಯಾವ ರೀತಿ ಈಶ್ವರ ಚೈತನ್ಯ ಸ್ವರೂಪನೋ ಆ ರೀತಿ ನೀನು ಕೂಡ ಚೈತನ್ಯ ಸ್ವರೂಪನೇ. ಯಾವ ರೀತಿ ಅವನು ನಿರ್ಮಲನೋ, ನಿರ್ಮಲ ಅಂದ್ರೆ ಏನರ್ಥ? ರಜೋಗುಣ ತಮಗುಣ ಇಲ್ಲದಂಥದ್ದು, ಅದಕ್ಕೆ ನಿರ್ಮಲ ಅಂತಾರೆ, ವಿಮಲ ಅಂತಾರೆ. ಚೇತನ ಅಮಲ ಸಹಜ ಸುಖರಾಶಿ, ಭಗವಂತ ಸುಖ ಸ್ವರೂಪನೇ. ಅದೇ ರೀತಿ ಜೀವನು ಕೂಡ ಅದೇ. ಈಗ ಅವನ ಅಂಶ ನಾನಾಗಿದ್ದರಿಂದ ನನ್ನ ಭಾಗ ಏನಾಯ್ತಾಗಿದ್ದರೆ ಅವನದೇ ಆಯಿತು, ನಂದೇನು ಉಳಿತಿಲ್ಲ. ಈಗ ಅದನ್ನು ಹೇಳಿದ್ದು ಹಾಗೆ ಗೀತೆಯಲ್ಲಿ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿರಾಪ ನಲೋ ವಾಯು ಪಂಚಭೂತಗಳು, ಆಮೇಲೆ ಮನಸ್ಸು ಬುದ್ಧಿ ಅಹಂಕಾರ, ಇವೆಲ್ಲವೂ ಕೂಡ ನನ್ನದೇ ಪ್ರಕೃತಿ ಅಂತ ಭಗವತ್. ಹೀಗಾಗಿ ಭಗವದ್ ರಾಮಾನುಜಾಚಾರ್ಯ ಹೇಳ್ತಾರೆ, ಅಹಂಕಾರನೂ ಕೂಡ ನಿಂದಲ್ಲ, ಹಂಗಾಗಿ ನೀನು ಅಹಂಕಾರ ಮಾಡುವಂಥದ್ದು ಅದು ಕೂಡ ಪರಮಾತ್ಮನದೇ, ಯಾವುದಕ್ಕೂ ಅಹಂ ಪಡಬೇಡ. ಅದರಿಂದ ಅಲ್ಲಿ ನೀನು ಮಾಡಬೇಕಾಗಿದ್ದೇನು ಅಂತಂದರೆ ಇವೆಲ್ಲವೂ ಕೂಡ ನಿನ್ನದೇ, ನನ್ನದೇನೂ ಇಲ್ಲ ಅನ್ನುವಂಥ ಭಾವನೆಯಿಂದ ಅರ್ಜುನ ಕರ್ಮಗಳನ್ನು ಮಾಡಿದ್ದಾದರೆ ಆ ಕರ್ಮಫಲಗಳು ನಿನಗಂಟೋದಿಲ್ಲ. ತನ್ನ ಮೂಲಕ ನಿನಗೆ ಜನ್ಮ ಅಂತ ಬರೋದೇ ಇಲ್ಲ. ಅದನ್ನು ಹೇಳ್ತಾನೆ. ಹೀಗಾಗಿ ಈಗ ನೀವು ಮಾಡಬೇಕಂತ ಗೊತ್ತಂಗಾಗ್ತದೆ. ಅದಕ್ಕಾಗಿ ಸಾತ್ವಿಕ ಕರ್ಮ, ಸಾತ್ವಿಕ ಪ್ರಕೃತಿ, ರಾಜಸಿಕ ಪ್ರಕೃತಿ, ತಾಮಸಿಕ ಪ್ರಕೃತಿ. ಸಾತ್ವಿಕ ಪ್ರಕೃತಿ ಯಾವುದು? ಸಾತ್ವಿಕ ಪ್ರಕೃತಿ ಅಂದರೆ ಎಲ್ಲವೂ ಪರಮೇಶ್ವರನೇ, ಎಲ್ಲವೂ ಅವನದೇ, ನಾನು ಕೂಡ ಅವನವನೇ. ಇದು ಸಾತ್ವಿಕ ಪ್ರಕೃತಿ. ಸತ್ವ ಪ್ರಕೃತಿ. ರಜಸ್ಸು ಸೇರಿದ್ದು ರಜೋ ಪ್ರಕೃತಿ. ಅದೇ ರೀತಿ ತಮಸ್ಸು ಸೇರಿದ್ದು ತಮೋ ಪ್ರಕೃತಿ. ರಾಜಸಿಕ ತಾಮಸಿಕ ಈ ಪ್ರಕೃತಿಗಳಿವೆ. ಅದರಲ್ಲಿ ಮತ್ತೆ ಧೃತಿ. ಧೃತಿ ಅಂದರೆ ಉತ್ಸಾಹ. ಅದನ್ನು ಬಿಟ್ಕೊಡೋ ಹಾಗಿಲ್ಲ. ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಕೂಡ ಅದನ್ನು ಬಿಟ್ಕೊಡೋ ಹಾಗಿಲ್ಲ. ಅದು ಸಾತ್ವಿಕ ಧೃತಿ. ಧೃತ್ಯುತ್ಸಾಹ ಸಮನ್ವಿತ. ಇದಕ್ಕೆ ದೃಷ್ಟಾಂತ ಯಾರು ನಮ್ಮ ಮುಂದೆ? ವಿಶ್ವಾಮಿತ್ರರು. ಬ್ರಹ್ಮರ್ಷಿ ಆಗಬೇಕು ಅಂತ ತಲೆಯಲ್ಲಿ ಬಂತು. ಯಾಕೆ? ವಶಿಷ್ಠಾಶ್ರಮಕ್ಕೆ ಹೋಗ್ತಾರೆ. ಆವಾಗ ರಾಜನಾಗಿದ್ದ. ಕಾಮಧೇನು ಅಂತ ನನಗೆ ಬೇಕು, ನಮಗೂ ಉಪಯೋಗ ಆಗ್ತದೆ, ನೀವು ತೊಗೊಂಡೇನು ಮಾಡೋದು, ಅದನ್ನು ನನಗೆ ಕೊಡಿ. ಆದರೆ ಏನೂ ಆಗಲಿಲ್ಲ. ಕೊನೆಗೆ ಎಲ್ಲ ಶಸ್ತ್ರಗಳ ಪ್ರಯೋಗ ಮಾಡ್ತಾರೆ. ಅವರೇನು ಮಾಡಿದ್ರು? ಬೇರೆ ಏನು ಮಾಡಲಿಲ್ಲ. ವಶಿಷ್ಠರು ತಮ್ಮ ಆಶ್ರಮದ ಮುಂದೆ ಆ ಬ್ರಹ್ಮದಂಡ ಇತ್ತಲ್ಲ, ಅದರಲ್ಲಿ ನೆಟ್ಟು ಬಿಟ್ಟರು. ಮುಗೀತು ಕೆಲಸ. ಅವೆಲ್ಲ ಬಂದು ಅದರಲ್ಲಿ ಮುಗಿದು ಹೋಗ್ತಾಯಿತ್ತು. ಆವಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ನಾನು ಬ್ರಹ್ಮರ್ಷಿ ಆಗ್ತೇನೆ. ಆಗಿದ್ರಿ ಈಗ 3 ಸರ್ತಿ ಬಿದ್ದದ್ದು, 3 ಸರ್ತಿ ತಪೋಭಂಗ ಆಗಿತ್ತು. ಆದರೂ ಕೂಡ ಬಿಡದೆ ಸಾಧಿಸಿದ್ದು. ಅದು ಸಾತ್ವಿಕ ಧೃತಿ. ಆ ರೀತಿ ಧೃತಿಯಿಂದ ಮಾಡಬೇಕು. ಯಾಕಂತಂದರೆ ಹಾಗಾದರೆ ವಿಘ್ನಗಳು ಬರೋದು ಯಾಕೆ? ವಿಘ್ನಗಳು ಬರೋದು ಯಾಕೆ ಅಂತಂದರೆ ನಾವು ಎಷ್ಟು ದೃಢವಾಗಿದ್ದೇವೆ ನೋಡೋದಕ್ಕೆ ಅಲಗಾಡಿಸ್ತಾನೆ ಪರಮಾತ್ಮ. ಬೇರೆ ಯಾರೂ ಅಲಗಾಡಿಸೋದಿಲ್ಲ. ನಮ್ಮ ಇಂದ್ರಿಯಗಳೇ ನಮ್ಮನ್ನು ಅಲಗಾಡಿಸೋದು. ಯಾವ ಇಂದ್ರ ಬಂದರೆ ಬರೋದಿಲ್ಲ, ಹೇಳೋದಷ್ಟೇ. ಅವು ಪುರಾಣಗಳಲ್ಲಿ ವರ್ಣನೆ ಮಾಡಬೇಕಾದ್ರೆ ಬರ್ತದೆ. ಇಲ್ಲಾಂದರೆ ಇದಕ್ಕೆ ಅಡ್ಡಿ ಉಂಟು ಮಾಡೋದು ನಮ್ಮ ಇಂದ್ರಿಯಗಳೇ. ಈಗ
ಆ ಇಂದ್ರಿಯಗಳು ನಮ್ಮನ್ನೇನು ಅಡ್ಡಿ ಮಾಡ್ತವೆ. ಯಾಕೆ ಬರ್ತವೆ ಅಂದರೆ ನನ್ನ ಸಾಧನೆಯಲ್ಲಿ ದೇಹದಲ್ಲಿ ಎಷ್ಟು ದೃಢನಾಗಿದ್ದೇನೆ ಅಂತ ನೋಡಬೇಕಾಗಿದೆ ಅವಕ್ಕೆ. ಅದು ನನ್ನ ಪರೀಕ್ಷೆಗೋಸ್ಕರ. ನಮ್ಮ ಗುರುಗಳು ಹೇಳ್ತಾ ಇದ್ದರು ಪಾಠ ಮಾಡುವಾಗ ಏನು ಅಂತಂದರೆ, ಯಾವ ರೀತಿ ಶಾಮಿಯಾನ ಹಾಕ್ತೀರ, ಮದುವೆಗೋ ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಕ್ತೀರ, ಏನು ಮಾಡ್ತಾರೆ ಮೊದಲು ಅವರು ಮೊಳೆ ಹೊಡಿತಾರೆ, ಆ ಮೊಳೆ ಹೊಡಿತಾರೆ, ಆಮೇಲೆ ಅಲಗಾಡಿಸ್ತಾರೆ, ಅಲಗಾಡ್ತಾರೆ, ಮತ್ತೆ ಹೊಡಿತಾರೆ, ಮತ್ತೆ ಅಲಗಾಡಿಸ್ತಾರೆ. ಎಲ್ಲಿವರೆಗೆ ಅಂದರೆ ಆ ಮೊಳೆ ಯಾವಾಗ ಅಲಗಾಡದಿಲ್ವೋ ಆವಾಗ ಗಟ್ಟಿ ಆಗ್ತದೆ, ಶಾಮಿಯಾನ ಇದ್ರ ಮೇಲೆ ನಿಲ್ತದೆ. ಅದರಿಂದ ಆ ದೃಢತೆ ನಮ್ಮಲ್ಲಿ ಬರಬೇಕು ಅಂತ ವಿಘ್ನಗಳು ಬರುವಂಥದ್ದು, ಬೇರೆ ಯಾವುದೂ ಇಲ್ಲ. ಅದನ್ನು ನಾವು ನೆರವೇರಿಸಿಕೊಳ್ಳಬೇಕು. ಅದಕ್ಕೆ ಅರ್ಜುನ, ನೀನು ಎಷ್ಟು ಮಾಡ್ತೀಯೋ ಅದು ನಿನಗೆ ಬಿಟ್ಟದ್ದು. ಆದರೆ ಎಲ್ಲೆಲ್ಲಿ ಅದನ್ನು ಸಾಧಿಸಬೇಕು, ಸಾತ್ವಿಕ ಆಗೋದಕ್ಕೆ ಪ್ರಯತ್ನ ಮಾಡು. ಕಾಮ್ಯ ಕರ್ಮವನ್ನು ಬಿಟ್ಟು ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸೋದಕ್ಕೆ ಪ್ರಯತ್ನ ಮಾಡು. ತನ್ಮೂಲಕ ನೀನು ಮೋಕ್ಷಕ್ಕೆ ಹೋಗ್ತೀಯ. ಆಮೇಲೆ ಅದು ಸನ್ಯಾಸವೇ. ಬರೀ ಬಟ್ಟೆ ಬರೆಸಿದ ಸನ್ಯಾಸ ಅಂತ ಏನಲ್ಲ. ಬಟ್ಟೆ ಯಾಕೆ ತರಿಸ್ತಾರಾಗಿದ್ದರೆ ಅಂದರೆ, ಇದು ನಾನು ಧರಿಸಿದ್ದಿದೆಯಲ್ಲ, ಇದು ನನಗೆ ರಿಮೈಂಡರ್, ಇದು ನನಗೋಸ್ಕರ, ಇದು ನಿಮಗೆಲ್ಲ ಅಲ್ಲ. ಅಂಥದ್ದೇನಾದರೂ ಮಾಡೋದಕ್ಕೆ ನಾನು ಎಳಿಸೋದಕ್ಕೆ ಹೋದರೆ, ನನ್ನ ಮನಸ್ಸಲ್ಲಿ ವಿಚಾರ ಬಂದರೆ ಇದು ತಡೀತದೆ. ಇಲ್ಲ, ಇದು ನನಗಲ್ಲ, ನೀನು ಇದನ್ನು ಧರಿಸಿದ್ದೀಯಾ, ಇದು ನನಗೆ ಅನುರೂಪದ್ದಲ್ಲ, ನಮಗೆ ಹೇಳುವಂಥದ್ದು, ಬೇರೆ ತೋರಿಸೋದಕ್ಕಲ್ಲ. ಒಂದು ರೀತಿಯಿಂದ ನೀನು ಬೇರೆಯವ್ರು ಹಾಗಲ್ಲ ಅಂತಲೂ ಬರ್ತದೆ. ಇನ್ನೊಂದು, ನಮ್ಮ ಲಕ್ಷ್ಯವನ್ನು ನಮಗೆ ನೆನಪು ಮಾಡಿಕೊಡೋದಕ್ಕೆ ಇದಿರೋದು, ಬೇರೆ ಏನಿಲ್ಲ. ಇದು ತ್ಯಾಗದ ಸಂಕೇತ. ನೀನು ತ್ಯಾಗವನ್ನು ಮಾಡಿದ್ದೀಯ, ಆ ಕಡೆಗೆ ನೋಡಬೇಕು, ಬೇರೆ ಏನೂ ಅಲ್ಲ. ಹೀಗಾಗಿ ರಿಮೈಂಡರ್ ನಮಗೆ, ಬೇರೆ ಯಾರಿಗೂ ಅಲ್ಲ. ಅದಕ್ಕಾಗಿ ಭಗವಂತ ಹೇಳುವಂಥದ್ದು, ಶಾಸ್ತ್ರದಲ್ಲಿ ಏನು ಸಾತ್ವಿಕ ಕರ್ಮಗಳನ್ನು ಹೇಳಿದೆಯೋ ಅದನ್ನೇ ಮಾಡ್ತವೆ. ಇದು ಸಾಧಕರಿಗೆ. ಯಾವೆಲ್ಲ ಸಾತ್ವಿಕ ಕರ್ಮಗಳು ಅಂತ ಇವೆಯೋ ಆ ಸಾತ್ವಿಕ ಕರ್ಮವನ್ನು ಮಾತ್ರ ಮಾಡು. ಬೇರೆಯವರನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ. ಯಾಕಂದರೆ ಅವುಗಳಿಂದ ಅಂತಃಕರಣ ಶುದ್ಧಿ ಆಗುವುದಿಲ್ಲ. ಹಾಗಾದರೆ ಸತ್ವ ಅಂದ್ರೇನು? ಚಿತ್ತಂ ವಿಶುದ್ಧಂ ವಸುದೇವ ಶಬ್ದಿತಂ. ಭಾಗವತದಲ್ಲಿ ಬರುವಂಥ ವಿಷಯ ಇದು. ಚಿತ್ತಂ ವಿಶುದ್ಧಂ ವಸುದೇವ ಶಬ್ದಿತಂ. ಯಾರು ಹೇಳ್ತಾರೆ ಇದನ್ನು? ಭಗವಂತ ಶಿವ ಹೇಳ್ತಾನೆ ಮಾತನ್ನು ದಕ್ಷ ಯಜ್ಞ ಪ್ರಸಂಗದಲ್ಲಿ. ಚಿತ್ತಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂದರೆ ವಿಶುದ್ಧವಾದ ಅಂತಃಕರಣ ಯಾರು ಅಂದರೆ ವಾಸುದೇವನೇ. ಅದೇನಾಯ್ತು ಅರ್ಥ ಅಲ್ಲಿಗೆ? ಸಾತ್ವಿಕ ಕರ್ಮ ಅಂದರೆ ಯಾರಿಗಾಯಿತು? ವಾಸುದೇವನಿಗೆ ಅಷ್ಟೇ, ಬೇರೆ ಏನಿಲ್ಲ. ಅದರಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಇರೋದು ಒಂದೇ. ಚಿತ್ತಂ ವಿಶುದ್ಧ ವಸುದೇವ ಶಬ್ದಿತ. ಏನ ಆತ್ಮ ಸಂಪಸಿದತಿ. ಭಾಗವತ ಹೇಳ್ತದೆ, ಯಾವುದೇ ಕರ್ಮವನ್ನು ಮಾಡಿ ಏನ ಆತ್ಮ ಸಂಪಸಿದತಿ ಅಂದರೆ ನನ್ನ ಅಂತರಾತ್ಮ, ನನ್ನ ಅಂತರ್ಯಾಮಿ ಯಾವುದನ್ನು ಪ್ರಸನ್ನನಾಗುತ್ತಾನೆಯೋ ಅದು ನಿಜವಾದ ಕರ್ಮ. ಇನ್ನು ಪೂಜ್ಯ ಗುರುದೇವ್ ಹೇಳುವಂಥದ್ದು ಒಂದು ಸಿಂಪಲ್ಲೇ. ಅವ್ರು ನಮಗೆ ತಿಳಿಯಾಗಿ ಹೇಳೋದು ಏನು ಅಂದರೆ, ಬೆಳಗಿನಿಂದ ನೀನು ದುಡಿದು ಬಂದು ರಾತ್ರಿ ಮಲಗಿದ ತಕ್ಷಣ ತಲೆದೀಪಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಬಂತು, ಅವತ್ತೆಲ್ಲೂ ಸತ್ವಿಕ ಕರ್ಮವನ್ನು ಮಾಡಿದ್ದೀಯ. ಯಾಕೆ? ಯಾರ ಮನಸ್ಸನ್ನು ನೋಯಿಸಿಲ್ಲ, ಯಾರಿಗೂ ಹಣ್ಣು ಮಾಡಲಿಲ್ಲ, ಯಾರ ಬಗ್ಗೆ ಕೆಟ್ಟ ಯೋಚನೆ ಮಾಡಲಿಲ್ಲ, ದುರಾಲೋಚನೆ ಮಾಡಲಿಲ್ಲ. ಅದರಿಂದ ನಿನ್ನ ಮನಸ್ಸು ನಿಶ್ಚಿಂತವಾಗಿದೆ. ಹೀಗಾಗಿ
ರಾತ್ರಿ ಆರಾಮಾಗಿ ನಿದ್ದೆ ಬಂತು. ಒಂದೇನಾದರೂ ಯೋಚನೆ ಇದ್ದರೆ ನಿದ್ದೆ ಬರೋದಿಲ್ಲ. ವಸುದೇವ ಶಬ್ದಿತಂ. ಸೊ ಆ ಸಾತ್ವಿಕ ಕರ್ಮಗಳನ್ನೇ ಮಾಡಂದರೆ ಭಗವಂತ ಯಾವುದನ್ನು ಮಾಡ್ತಾ ಇದ್ದಾನೆ, ಮಾಡು ಅಂತ ಹೇಳಿದ್ದಾನೆಯೋ ಅದನ್ನು ಮಾತ್ರ ಮಾಡ್ತಾನೆ. ಉಚ್ಚಿಷ್ಟವಂತ ಚಾಮೇಧ್ಯಂ 17ನೇದಲ್ಲಿ ಬರ್ತದೆ. ಉಚ್ಚಿಷ್ಟವಂತ ಚಾಮೇಧ್ಯಂ, ಅಮೇಧ್ಯ ಅಂತ ಶಬ್ದ ಬಂದಿದೆ 17ನೇದಲ್ಲಿ. ಅದರಲ್ಲಿ ಉಚ್ಛಿಷ್ಟ ಅಂತಂದರೆ ನಾವೆಲ್ಲ ತಿಳ್ಕೊಳ್ತೇವೆ ಎಂಜಲು ಅಂತ ಅಲ್ಲ. ಉತ್ಶಿಷ್ಟ, ಉತ್ ಅಂದರೆ ಪರಮಾತ್ಮ ಮೇಲೆ, ಅವನಿಗೆ ಅರ್ಪಣೆ ಮಾಡಿ ಉಳಿದದ್ದು ಉಚ್ಛಿಷ್ಟ. ಆಮೇಲೆ ಅಯಜ್ಞಾರ್ಹಂ. ಅಯಜ್ಞಾರ್ಹಂ ಅಂದರೆ ಭಗವಾನ್ ಭಾಷ್ಯಕಾರ ಹೇಳ್ತಾರೆ, ಯಾವುದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅದು ಅಯಜ್ಞಾರ್ಹಂ. ಯಾಕೆ? ಯಜ್ಞೋ ವೈ ವಿಷ್ಣು. ಪರಮಾತ್ಮ ಯಾವುದನ್ನು ಇಷ್ಟಪಡೋದಿಲ್ಲವೋ, ಯಾವುದನ್ನು ಅವನಿಗೆ ನಾನು ಅರ್ಪಣೆ ಮಾಡೋದಕ್ಕಾಗೋದಿಲ್ಲವೋ ಅದನ್ನು ಮಾಡಬೇಡ. ರಾಮಕೃಷ್ಣ ವಚನ ವೇದ ನಿಮ್ಮಲ್ಲಿ ಎಷ್ಟು ಜನ ಓದಿದ್ದೀರೋ ಗೊತ್ತಿಲ್ಲ ನನಗೆ. ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ಕನ್ನಡದಲ್ಲೇ ಇದೆ ವಚನ ವೇದ ಅಂತ. ಅದರಲ್ಲಿ ನಿಜವಾಗಲೂ ಅದನ್ನು ನಾವೆಲ್ಲ ಓದಬೇಕು ಸಾಧಕರು. ಯಾಕೆಂದರೆ ವೇದಾಂತದ ಸರಳ ಸರಳ ತತ್ವಗಳೇನಿವೆ, ಶಾಸ್ತ್ರದ ಸರಳ ಸರಳ ತತ್ವಗಳೇನಿವೆ, ಗೂಢ ತತ್ವಗಳನ್ನು ಭಗವಾನ್ ಶ್ರೀರಾಮಕೃಷ್ಣರು ಸರಳವಾದ ಸನ್ಯಾಸ ದೃಷ್ಟಾಂತವಾಗಿ ಹೇಳಿಬಿಡ್ತಾರೆ. ಒಬ್ಬನಿದ್ದ, ಅವ್ರ ಭಕ್ತನೇ, ಅವನು ಕುಡಿಬೇಕು. ಕುಡಿದಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ನಾನು ಬಿಡೋದಕ್ಕಾಗೋದಿಲ್ಲ, ಏನು ಮಾಡಲಿ? ಒಂದು ಕೆಲಸ ಮಾಡು, ಕುಡಿಯಲಿ, ಯಾರು ಅಂತಾರೆ. ಆದರೆ ಕುಡಿಯೋದಕ್ಕಿಂತ ಮೊದಲು ಭಗವತಿಗೆ ಅರ್ಪಣೆ ಮಾಡು, ಆಮೇಲೆ ಏನು ಕುಡಿ. ಯಾರು ಬೇಡ ನೋಡಿ. ಏನಾಯ್ತು ಅಲ್ಲಿಗೆ? ಆಯಿತು ಅಂದ. ಯಾಕಂದರೆ ಅವರಿಗೆ ಶ್ರದ್ಧೆ ಇತ್ತು, ಹಾಕ್ಕೊಳ್ತಾನೆ. ಈಗ ಭಗವತಿ ಮುಂದೆ ಹೋಗಿ ಇಡಬೇಕಲ್ಲ ಅದನ್ನೀಗ. ಅಲ್ಲಿ ಹೋಗುವಾಗ ಮನಸ್ಸಿದೆ, ಇಂಥದ್ದನ್ನು ಹಾಕೋದು ಅವಳಿಗೆ, ಇದನ್ನು ಅರ್ಪಣೆ ಮಾಡಬೇಕಾ ಭಗವತಿಗೆ? ಹಿಂದೆ 2-3 ಸತಿ ಅರ್ಪಣೆ ಮಾಡೋಕೆ ಹೋಗ್ತಾನೆ, ಹಿಂಜರಿತಾನೆ. ಆಮೇಲೆ ಬಿಟ್ಬಿಡ್ತಾನೆ. ಆದರೆ ಒಳಗಡೆ ಇದೆಯಲ್ಲ ವಾಸನೆ, ಅದು ಬಿಡೋದಿಲ್ಲ. ಮತ್ತೆ ಕುಡಿಯೋದಕ್ಕೆ ಕಳಿಸೋದು, ಮತ್ತೆ ತಗೋತಾನೆ, ಅಲ್ಲಿ ಹೋಗ್ತಾನೆ, ಮತ್ತೆ ಅರ್ಪಣೆ ಮಾಡೋದಕ್ಕೆ ಹೋಗ್ತಾನೆ, ಬರೋದಿಲ್ಲ. ಈ ರೀತಿ 3 ದಿವಸ ಕಳೀತದೆ. ಆದರೆ ಒಂದು ತೊಟ್ಟು ಕೂಡ ಕುಡಿಯೋದಕ್ಕಾಗೋದಿಲ್ಲ ಅವನಿಗೆ. ಆವಾಗ ಭಗವಾನ್ ಶ್ರೀರಾಮಕೃಷ್ಣ ಹೇಳ್ತಾರೆ, 3 ದಿವಸ ಬಿಟ್ಟಿದೆ ಅಂದ್ರೆ ಬಿಟ್ಬಿಡಿಲ್ಲ ಅಂತ. ಬಿಟ್ಬಿಟ್ಟ ಅವನು. ಇದು ಏನು ಅಂದರೆ ಭಕ್ತಿಯ ಪ್ರಭಾವ. ಎಲ್ಲರಲ್ಲೂ ಕೂಡ ಭಕ್ತಿಯನ್ನು ಯಾಕೆ ಹೇಳ್ತಾರೆ ಭಗವಂತ ಅಂತಂದರೆ, ಭಕ್ತಿಗೆ ಹೇಳ್ತಾರೆ ಹಿನಾಂಗ ಪೂರ್ತಿ. ಹಿನಾಂಗ ಪೂರ್ತಿ ಏನು? ಅಂಗಾಂಗ ಗೊತ್ತಿದೆ ನಮಗೆಲ್ಲ, ಅವಯವಗಳು, ಹೌದಾ? ಏನೆಲ್ಲ ನಮ್ಮಲ್ಲಿ ಕಡಿಮೆ ಇದೆಯೋ ಅದನ್ನು ಭಕ್ತಿ ಮಾತೆ ಪೂರ್ಣ ಮಾಡಿಬಿಡ್ತಾಳೆ. ಹೀಗಾಗಿ ಭಕ್ತಿಯನ್ನು ಯಾರು ಬೇಕಾದರೂ ಮಾಡಬಹುದು, ಯಾವುದೇ ಸ್ಥಿತಿಯಾದರೂ ಮಾಡಬಹುದು. ಯಾಕೆಂದರೆ ಜ್ಞಾನವನ್ನು ಹೋಗ್ತಿರೋ ಅಲ್ಲಿ ನಾವು ಹೋಗ್ತೀವಿ. ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ, ಮುಕ್ಷತ್ವ, ಶಮಾಧಿ ಶಕ್ತ ಸಂಪತ್ತಿ ಇವುಗಳನ್ನು ಗಳಿಸಿದೆಯೋ ಅವನು ಮುಂದೆ ಹೋಗಲಿ. ಈಗ ಅಲ್ಲಿದ್ದಕ್ಕೆ ಮೊದಲು ಅವನು ಕಳಿಸಿಕೊ. ಯೋಗ ಮಾರ್ಗಕ್ಕೆ ಹೋಗಬೇಕು. ಮೊದಲನೇದೇ ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿ ನಿರೋಧ ಮಾಡೋಕ್ಕೆ ಶುರು ಮಾಡು. ಅದಕ್ಕೇನು ಮಾಡಬೇಕು? 5 ನಿಯಮ, 8 ನಿಯಮ, ಇವನ್ನೆಲ್ಲ ಮಾಡಿದ ಮೇಲೆ ಬರ್ತಿದ್ವಿ, ಅಲ್ಲಿವರೆಗಿಲ್ಲ. ಆದರೆ ಭಕ್ತಿಯಲ್ಲಿ ಹಾಗಿಲ್ಲ. ಏನು ದೋಷ ಇದೆಯೋ ಆ
ದೋಷ ಇಟ್ಟುಕೊಂಡೇ ನೀನು ಹೋದರೂ ಕೂಡ ಕೊನೆಗೆ ಅದನ್ನು ಸರಿ ಮಾಡ್ತಾರೆ. ಅದು ಭಕ್ತಿಯ ಪ್ರಭಾವ. ಅದಕ್ಕೆ ಭಗವಂತ ಹೇಳೋದೇನು? ಮನ್ಮನಾಭವ, ಮದ್ಭಕ್ತೋ ಭವ, ಮದ್ಯಾಜಿ, ಮಾಂ ನಮಸ್ಕುರು, ಇದೆಲ್ಲವನ್ನು ಹೇಳ್ತಾನೆ ಅಲ್ಲಿ. ಮನ್ಮನಾಭವ, ನನ್ನಲ್ಲೇ ಮನಸ್ಸಿನಿಟ್ಟು ನಾಕು. ಮದ್ಭಕ್ತೋ ಭವ, ನನ್ನ ಭಕ್ತನೇ ಆಗು. ಮದ್ಯಾಜಿ, ನನ್ನ ಅರ್ಚನೆಯನ್ನೇ ಮಾಡು, ನನ್ನ ಸೇವನೆಯನ್ನೇ ಮಾಡು. ಮಾಂ ನಮಸ್ಕುರು, ನನಗೆ ನಮಸ್ಕಾರವನ್ನು ಮಾಡು. ಇಲ್ಲಿ ಶರೀರಕ್ಕೆ ಹೇಳ್ತಾ ಇಲ್ಲ ಅವನು, ಕೃಷ್ಣನ ಶರೀರ ಅಂತ ಹೇಳ್ತಿಲ್ಲ. ಯಾವ ನನ್ನ ಸಚ್ಚಿದಾನಂದ ಸ್ವರೂಪ ಇದೆಯೋ ಅದಕ್ಕೆ ಶರಣಾಗತನಾಗ. ಅದಕ್ಕೆ ಹೇಳೋದೇನು? ಸರ್ವಭಾವೇನ ಭಾರತ, ಎಲ್ಲ ರೀತಿಯಿಂದಲೂ ಕೂಡ ಶರಣಾಗತನ. ಸರ್ವಭಾವೇನ ಅಂದ್ರೆ ಏನರ್ಥ? ಸರ್ವಭಾವೇನ ಅಂದರೆ ಶರೀರದ ಧರ್ಮ, ಮನಸ್ಸಿನ ಧರ್ಮ, ಬುದ್ಧಿಯ ಧರ್ಮ, ಇವುಗಳನ್ನು ಬಿಟ್ಟು ಸರ್ವಭಾವೇನ ಎಲ್ಲ ಪ್ರಕಾರ. ಇನ್ನೊಂದು ಸಾತ್ವಿಕ ಭಾವವನ್ನು ಬಿಡಬೇಕು. ರಾಜಸಿಕ ಭಾವ ಅಂತ ಬಿಡೋದೇ, ತಾಮಸಿಕ ಭಾವ ಅಂತ ತೆಗೆ ಹಾಗೇ ಇಲ್ಲ. ಸಾತ್ವಿಕ ಭಾವವನ್ನು ಕೂಡ ಬಿಡಬೇಕು. ಯಾಕೆ? ಸತ್ವಂ ಸುಖೇ ಸಂಜಯತಿ, ಸತ್ವವು ಕೂಡ ಬಂಧಿಸ್ತದೆ, ಸುಮ್ಮನೆ ಬಿಡೋದಿಲ್ಲ ಅದು. ಯಾರು ದೃಷ್ಟಾಂತ ಇದಕ್ಕೆ? ಯುಧಿಷ್ಠಿರ. ಧರ್ಮರಾಜ ಯುಧಿಷ್ಠಿರ, ಧರ್ಮರಾಜ ಯುಧಿಷ್ಠಿರ ಸತ್ಯಭಾಷೆ, ಹೌದಾ? ಈಗೇನಾಯಿತು? ದ್ರೋಣಾಚಾರ್ಯ ಹೇಳಿದರು, ನನ್ನ ಮರಣದ ಉಪಾಯ ಒಂದೇ. ಏನು ಅಂದರೆ ಅಸ್ತ್ರಶಸ್ತ್ರಗಳು ನನ್ನ ಕೈಯಲ್ಲಿ ಇರುವವರೆಗೆ ತ್ರಿಮೂರ್ತಿಗಳು ನನ್ನನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾನು ಶಸ್ತ್ರವನ್ನು ಬಿಡಬೇಕು, ಶಸ್ತ್ರತ್ಯಾಗ ಮಾಡಬೇಕು. ಶಸ್ತ್ರತ್ಯಾಗ ಯಾವಾಗ ಮಾಡ್ತೇನೆ? ನನ್ನ ಚಿತ್ತಕ್ಕೆ ಮರ್ಮಘಾತ ಆಗುವಂಥ ವಿಷಯ ಸಿಕ್ತು ಅಂದರೆ ಚಿತ್ತಘಾಸಿಯಾಗಬೇಕು. ಅಂಥ ವಿಷಯ ಏನಾದರೂ ಕೇಳಿದರೆ ಕಿವಿ ಬಿದ್ದರೆ ನಾವು ತಕ್ಷಣ ಬಿಡ್ತೇವೆ. ಭೀಮಸೇನ ಏನು ಮಾಡ್ದ? ಅಶ್ವತ್ಥಾಮ ಅಂತ ಆನೆ ಇತ್ತು, ಆನೆಯನ್ನು ಕೊಂದು ಹಾಕಿದ ತಕ್ಷಣ ಅಶ್ವತ್ಥಾಮ ಹತಃ ಅಂತ ಕೂಗಿದ. ಒಂದು ಕ್ಷಣಕ್ಕೆ ದ್ರೋಣಾಚಾರ್ಯ ವಿಚಲಿತವಾದ. ಆದರೆ ಮತ್ತೊಂದು ಕ್ಷಣಕ್ಕೆ ಸಾವಸವನ್ನು ಹೇಳ್ತಾರೆ. ಇದೇ ಮಾತನ್ನ ಯುಧಿಷ್ಠಿರ ಹೇಳಿದ್ರೆ ನಂಬುತ್ತೇನೆ. ಯಾಕಂದ್ರೆ ಅವನು ಸತ್ಯ ಭಾಷೆಯನ್ನು ಗೊತ್ತಿತ್ತು, ಮಿಥ್ಯಾ ಭಾಷೆಯಲ್ಲ ಅಂತ ಗೊತ್ತಿತ್ತು. ಇಲ್ಲಿಯವರೆಗೆ ಅವನು ಸತ್ವ ಭಾಷೆಯೇ ಆಗಿದ್ದಾನೆ, ಮುಂದೂ ಕೂಡ ಹಾಗೆ ಇರ್ತಾನೆ. ಏನು ಮಾಡೋಣ? ಹಾಗಿದ್ರೆ ಅವನು ಹೇಳಿದ್ರೆ ನಂಬ್ತೇನೆ. ಈಗ ಭಗವಂತ ಹೇಳೋದು ನೀವು ಹೇಳೋದು ತಯಾರಿಲ್ಲ. ಯಾಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಹೇಗೆ ಹೇಳೋದು? ಸುಳ್ಳು ತಾನೇ ಅದು. ಯಾವುದೋ ನಾನೇ ಸತ್ತಿದೆ, ಹೆಸರು ಅಶ್ವತ್ಥಾಮ ಇರ್ಬೋದು, ಅದು ನಾನೇ ಹೇಗೆ? ಅದಕ್ಕೆ ಅಲ್ಲಿ ಭಾಷ್ಯಕಾರ ಬರೀತಾರೆ, ಮಹಾಭಾರತ ಭಾಷ್ಯಕಾರ ಟೀಕಾಕಾರ ಬರೀತಾರೆ. ಏನು ಅಂದರೆ ಸತ್ವಂ ಸುಖೇ ಸಂಜಯತಿ, ನಾನು ಸತ್ಯಭಾಷಿ ಅನ್ನುವಂಥ ಸುಖ ಅವನಲ್ಲಿತ್ತು. ಅಂದರೆ ಅಹಂಕಾರ ಇತ್ತು. ಅದಕ್ಕೆ ಅವ್ರು ಹೇಳಿದ್ದಾರಲ್ಲ. ಕೊನೆಗೂ ನೋಡಿ, ಎಷ್ಟೋ ಬಲವಂತ ಮಾಡಿದ ಮೇಲೆ ಕೊನೆಗೆ ಹೇಳಿದ್ದೇನೆ ಅವನು ನರೋವಾ ಕುಂಜರವ ಅಂತ ಹೇಳಿದ್ದೆ ಹೊರತು ಅಶ್ವತ್ಥಾಮ ಹತಃ. ಹತಃ ಶಬ್ದ ಮುಗಿದ ತಕ್ಷಣ ನೀವು ಭಗವಂತ ಶಂಕ ಹೊಂದಿಸ್ಬಿಟ್ಟ, ಬೇರೆಯವರು ಶಂಕ ಓದಿಬಿಟ್ರು. ಹೀಗಾಗಿ ನರೋವಾ ಕುಂಜರವ ಅನ್ನುವಂಥದ್ದು ಯಾರಿಗೂ ಕೇಳಿಸ್ತಿಲ್ಲ. ಇದೇನಿದು? ಸತ್ವಾತೀತೋ ಭವ. ಭಗವಂತ ಹೇಳಿದ್ದೇನು? ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ಸತ್ವಾತೀತೋ ಭವ. ಗುಣತ್ರಯ ಭಾಗದಲ್ಲಿ ಏನು ಹೇಳಿದ್ದು? ಸತ್ವದಿಂದಲೂ ಬೇರೇಳು. ಯಾಕೆ? ಸತ್ವವು ಕೂಡ ಸುಖೇ ಸಂಜಯತಿ. ನಾನು ಸಮಾಧಾನಿಯಾಗಿದ್ದೇನೆ, ನಾನು ಒಳ್ಳೆಯನಿದ್ದೇನೆ, ನಾನು ಸಂಭಾವಿತನಾಗಿದ್ದೇನೆ, ಅದೂ ಕೂಡ ಸಾತ್ವಿಕ ಅಹಂಕಾರ.
ಅಹಂಕಾರ ಇಲ್ಲೋದ್ರೆ ಕೆಟ್ಟದ್ದೇ, ಅದು ಸಾತ್ವಿಕನೂ ರಾಜಸಿಕನು, ಭಗವಂತನೂ ಕಲಿತಾನೆ. ಇದೇ ಆಗಿತ್ತಾನೆ. ರಾಸಲೀಲೆಯಿಂದ ಏನಾಯಿತು? ರಾಸಲೀಲೆಯಲ್ಲಿ ಏನಾಯಿತು? ಗೋಪಿಯರು ಬರ್ತಾರೆ ರಾಸಲೀಲೆಗೆ ಅಂತ. ಮೊದಲು ಸತ್ಸಂಗಾಗಿದೆ, ಭಗವಂತ ಧರ್ಮೋಪದೇಶ ಮಾಡಿದ, ಆಮೇಲೆ ಶುರು ಮಾಡಿದ. ಆವಾಗ ಬಂತು ಸೌಭಾಗ್ಯವದ. ಸೌಭಾಗ್ಯವದ ಬಂತವರಿಗೆ. ಏನು ಅಂದರೆ, ಈ ಗೋಕುಲದಲ್ಲಿರುವಂಥ ಎಲ್ಲ ಸ್ತ್ರೀಯರಿಗಿಂತ ಹೆಚ್ಚಿನವರು ನಾವು. ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ. ಯಾಕೆ? ಅವರಿಗೆ ಬಿಟ್ಟು ನಮ್ಮ ಹತ್ರ ಬಂದಿದ್ದಾನೆ ಭಗವಂತ, ನಮ್ಮ ಜೊತೆಗೆ ನರ್ತನ ಮಾಡ್ತಾ ಇದ್ದಾನೆ ಅನ್ನುವಂಥ ಸೌಭಾಗ್ಯವದ ಬಂತು. ಸುಖದೇವಿ ಹೇಳ್ತಾರಲ್ಲಿ, ಸೌಭಾಗ್ಯವದನ್ನು ಪ್ರಶಮಾಯ, ಅದನ್ನು ಕಳೆಯುವುದಕ್ಕೆ, ಪ್ರಸಾದಾಯ ಒಮ್ಮೆ ತೋರು ಹೊರಕೋದಕ್ಕೆ ಅಂತರ್ಧನ. ಈಗ ಅವ್ರಿಗೆ ಗೊತ್ತಾಯ್ತು, ಓಹೋ ನಾವು ತಪ್ಪು ಮಾಡಿದೆವು ಅಂತ ಹುಡುಕ್ತಾರೆ. ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತಂದರೆ, 2 ಹೆಜ್ಜೆಗಳನ್ನು ನೋಡ್ತಾರೆ, 4 ಹೆಜ್ಜೆಗಳು ಕಾಣ್ತಾರೆ. ಓಹೋ, ಯಾರೋ ಒಬ್ಬರು ಗೋಪಿಯನ್ನು ಕರ್ಕೊಂಡು ಹೋಗಿದ್ದಾನೆ ಭಗವಂತ, ನಮಗಿಂತ ಅವರು ಹೆಚ್ಚಿಗೆ ತಪಸ್ಸು ಮಾಡಿರ್ಬೋದು, ಆರಾಧನೆ ಮಾಡಿರ್ಬೋದು. ಆಮೇಲೆ ಏನಾಯಿತು, ಅದು ಮುಗಿದ ಮೇಲೆ ಓಹೋ ಆಗಿಲ್ಲ. ಮುಂದೆ ಸ್ವಲ್ಪ ಹೊತ್ತು ದೂರ ಹೋದ ಮೇಲೆ ನೋಡ್ತಾರೆ, ಅಲ್ಲಿ ಅವಳು ಆಡ್ತಾ ಇದ್ದಾಳೆ. ಏನಾಯ್ತು ನಿನಗೆ ಅಂತಂದರೆ, ಏನಿಲ್ಲ, ನನ್ನ ಹೊರಟಿದ್ದ, ನನಗನ್ನಿಸ್ತು ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಿನವಳು ಅಂತ ನನಗೆ ಬಂತು ಅಭಿಮಾನ. ನಾನು ಹೇಳಿದೆ ಹೆಗಲ ಮೇಲೆ ಕೂಡ್ಸೋದು ಹೋಗಿ ನನಗೆ ಅಂತ. ಆಯಿತು ಅಂದ. ನಾನು ಅಂತರ್ಧನ ಆಗಿದ್ದೆ, ನಾನು ಕೆಳಗಡೆ ದಪ್ಪದ ಬಿದ್ದೆ. ಇದೇನಿದು? ಸೌಭಾಗ್ಯವದ. ನಮ್ಮಂಥ ಸೌಭಾಗ್ಯಶಾಲಿಗಳು ಯಾರು ಇಲ್ಲ ಅನ್ನುವಂಥದ್ದು ಕೂಡ ಸಾತ್ವಿಕವೇ, ಆದರೆ ಅದು ಕೂಡ ಅಹಂಕಾರವೇ. ಅರ್ಜುನ ಅದನ್ನು ಬಿಡಬೇಕು. ಅದಕ್ಕೆ ಸಾತ್ವಿಕ ಭಾವ, ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, ತಾಮಸಿಕ ಅಹಂಕಾರ, ಈ ಮೂರನ್ನೂ ತೊರೆದು ಶರಣಾಗತನಾಗು. ಆವಾಗ ನಿನ್ನ ನಾನೇನು ಮಾಡ್ತೇನೆ, ಆವಾಗ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ಎಲ್ಲ ಪಾಪಗಳಿಂದ ನಿನ್ನ ಮುಕ್ತಿ ಮಾಡಿ ಬಿಡುಗಡೆ ಮಾಡ್ತೇನೆ. ಅದಕ್ಕೆ ಬೇಕಾಗಿದ್ದೇನು? ಶರಣಾಗತಿ, ಬೇರೆ ಏನಿಲ್ಲ. ಎಲ್ಲ ಶಾಸ್ತ್ರಗಳ ಕೊನೆಗೆ ಬರೋದಲ್ಲಿಗೆ, ಬೇರೆ ಏನಿಲ್ಲ. ಯಾವುದೇ ಮಾರ್ಗದಿಂದ ಬಂದರೂ ಕೂಡ ಕೊನೆಯಲ್ಲಿ ಹೋಗಬೇಕಾದ ಶರಣಾಗತಿಯೇ. ಈಗ 2 ಮಾರ್ಗ ಇವೆ, ಮುಖ್ಯವಾಗಿ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಏನಾಗ್ತದೆ ಅಂತಂದರೆ, ಅಹಂಕಾರದ ವಿಸ್ತಾರ. ಇದು ನಾನು, ಇದು ನಾನು, ಇದು ನಾನು, ಇದು ನಾನೇ, ಇದು ನಾನೇ, ಇದು ನಾನೇ ಅಂತ ಹೋದಾಗ ಆ ಅಹಂಕಾರ ಅನ್ನುವಂಥದ್ದು ಶಾಸ್ತ್ರಗಳು ಹೇಳ್ತವೆ, ಒಂದು ರೀತಿ ಬಲೂನ್ ಉಬ್ಬಿದಾಗ ಉಬ್ಬಿ ಕೊನೆಗೆ ಏನಾಗ್ತದೆ, ಆ ಬಲೂನ್ ಒಂದು ಲಿಮಿಟ್ ಇದೆ, ಅವರಿಗೆ ಫಟ್ ಅಂತ ಹೊಡೆದು ಹೋಗ್ತದೆ. ಆ ರೀತಿ ಅಹಂಕಾರ ಅನ್ನುವಂಥದ್ದು ಫಟ್ ಅಂತ ಹೊಡೆದು ಹೋಗ್ತದೆ. ಆವಾಗ ಪೂಜ್ಯ ಗುರುದೇವರು ಹೇಳ್ತಾರೆ, ದಿ ಸ್ಮಾಲ್ ಐ ಮರ್ಜಿಸ್ ಇಂಟು ದ ಬಿಗ್ ಐ. ಸಣ್ಣ ಅಹಂಕಾರ, ಸಣ್ಣ ನಾನು ಅನ್ನುವಂಥದ್ದು ದೊಡ್ಡ ಇದರಲ್ಲಿ ವಿಲೀನವಾಗಿ ಹೋಗ್ತದೆ. ಇನ್ನು ಭಕ್ತಿ ಭಾಷೆಯಲ್ಲಿ ಹೇಗಿದೆ, ತುಹು ತುಹು ತುಹು, ನೀನು ನೀನು ನೀನು, ಎಲ್ಲವೂ ನಿನ್ನದೇ, ಎಲ್ಲವೂ ನಿನ್ನದೇ, ಎಲ್ಲವೂ ನಿನ್ನದೇ, ಎಲ್ಲವೂ ನೀನೇ ಅಂತ ಹೋದಾಗ ಸಮರ್ಪಣೆ ತಾನೇ ತಾನಾಗಿ ಆಗ್ತದೆ. ಆವಾಗ ಅವನ ಅಸ್ತಿತ್ವ ಉಳಿಯೋದೇ ಇಲ್ಲ. ಕಬೀರದಾಸ ಹೇಳ್ತಾರೆ, ಮೊದಲು ನಾನು 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 ಅಂತ ಹೋಗ್ತಾಯಿದ್ದೆ, ರಾಮ ಇರಲಿಲ್ಲ. ಈಗ ರಾಮ ಇದ್ದಾನೆ, ನಾನಿಲ್ಲ. ಯಾಕೆ? ಅಹಂ ಅನ್ನುವಂಥದ್ದು ರಾಮನಲ್ಲಿ ವಿಲೀನವಾಗಿ ಹೋಗಿದೆ. ಈ ರೀತಿ ಅರ್ಜುನ ನೀನು ಮಾಡಿದರೆ ನಿನ್ನ ಉದ್ಧಾರವಾಗ್ತದೆ. ಅದಕ್ಕಾಗಿ ಕೊಟ್ಟಂಥ ಕರ್ಮವನ್ನು ಭಕ್ತಿಯಿಂದ ಮಾಡು. ನಾನೇ ನಿನ್ನನ್ನು ನಿಯುಕ್ತ ಮಾಡಿದ್ದೇನೆ ಈ ಕರ್ಮಕ್ಕಾಗಿ, ನಿಮಿತ್ತ ಮಾತ್ರ ಭವ.
ಇದು ಭಗವತ್ ಸಂದೇಶ ಮೂರರಲ್ಲೂ ಕೂಡ. ಹಾಂ, ಯಾರಿಗೆ ಯಾವುದು ರುಚಿಕರವೋ ಯೋಗ ಮಾರ್ಗವೋ ಅದನ್ನು ಅಪ್ಲೈ ಮಾಡಬೇಕು. ಯಾರಿಗೆ ಧ್ಯಾನ ಇಷ್ಟವೋ ಅವರು ಅದನ್ನು ಮಾಡಬಹುದು. ಯಾರಿಗೆ ವಿಚಾರ ಇಷ್ಟವೋ ಅವರು ಅದನ್ನು ಮಾಡಬಹುದು. ಸಾಂಖ್ಯ ಯಾರಿಗೆ ಇಷ್ಟವೋ ಅದನ್ನು ಮಾಡಬಹುದು. ಆದರೆ ಯಾವುದನ್ನೇ ಮಾಡಿದರೂ ಕೂಡ ಅಂತಿಮವಾಗಿ ಎಲ್ಲರಲ್ಲೂ ಕೂಡ ಹೋಗಬೇಕಾಗಿದ್ದು ಮಮವಾತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅವರವರ ಸ್ವಭಾವಕ್ಕನುಸಾರವಾಗಿ ಬರ್ತಿದ್ದಾರೆ, ನನ್ನ ಕಡೆಗೆ ಬರೋದು ಅವರು. ಆದರೆ ಯಾವ ಮಾರ್ಗವನ್ನು ಹಿಡಿದಿದ್ದಾರೋ ಅದು ಅವ್ರಿಗೆ ಬಿಟ್ಟದ್ದು. ಯಾಕೆ? ನನಗೆ ಯಾವುದು ಇಷ್ಟವಿದೆಯೋ ಅದನ್ನು ಹೇಳ್ತಾ ಇದ್ದೆ. ಜತಮತ್ ತತ್ವಪತ್ ಅಂತ ರಾಮಕೃಷ್ಣ ಹೇಳ್ತಾ ಇದ್ದಾರೆ. ಎಷ್ಟು ಮತಗಳಿವೆಯೋ ಅಷ್ಟು ಮಾರ್ಗಗಳಿವೆ. ವಿವೇಕಾನಂದಂತೂ ಇನ್ನೂ ಹೋಗ್ತಾ ಇದ್ರು, ಎಷ್ಟು ಜನರಿದ್ದಾರೋ ಅಷ್ಟು ಮಾರ್ಗಗಳು ಅಂತ. ಯಾಕಂದರೆ ಸಾತ್ವಿಕರಿಗೊಂದು ಮಾರ್ಗ, ರಾಜಸಿಕರಿಗೊಂದು ಮಾರ್ಗ, ತಾಮಸಿಕರಿಗೊಂದು ಮಾರ್ಗ. ರಾವಣ ಯೋಚನೆ ಮಾಡ್ತಾನೆ, ಶೂರ್ಪಣಕ್ಕೆ ಬಂದು ಅವನು ಹೇಳ್ತಾರೆ, ಏನು ಬಂದು ಈ ರೀತಿ ಆಯಿತು ಅಂತ. ಅವಳ ಮೂಗು ಇದನ್ನು ಕತ್ತರಿಸಿದಾಗ ತಕ್ಷಣ ಅವನು ಸಭಾಭಂಗ ಮಾಡಿ ಹೋಗ್ತಾನೆ. ಹೋಗಿ ವಿಚಾರ ಮಾಡ್ತಾನೆ, ತ್ರಿಶಿರ